ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿರುವಂತ ದೇವರಾಗಿದ್ದಾನೆ. ಆಮೇಲೆ ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಅಲ್ಲೇಲೂಯ. ದೇವರು ಕೂಡ ಅದನ್ನ ಏನ್ ಮಾಡ್ತಿದ್ದಾನೆ? ಬಯಸುವಂತ ದೇವರಾಗಿದ್ದಾನೆ. ಅಲ್ಲೇಲೂಯ. ಈ ದಿನದಲ್ಲಿ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ನೀವು ಮಾನಸಾಂತರ ಪಟ್ಟು ಪಾಪಗಳ ಪರಿಹಾರಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ಥಾನವನ್ನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮದ ದಾನವನ್ನು ಹೊಂದುವಿರಿ. ಆದಿ ಕಾಲದಲ್ಲಿ ಪೇತ್ರನು ಉಂಟು ಮಾಡಿದಂಥ ಒಂದು ಸಭೆ ಇದು. ಆದಿ ಕಾಲದಲ್ಲಿ ಪೇತ್ರನು ಉಂಟು ಮಾಡಿದಂಥ ಒಂದು ಸಭೆ. ಆಮೆನ್. ಹಲ್ಲೆಲೂಯಾ. ಸೊ ಪೇತ್ರ ಇಲ್ಲಿ ಮಾತಾಡ್ತಾ ಇದ್ದಾನೆ, ನೀವು ಮಾನಸಾಂತರ ಹೊಂದಿ. ಆಮೆನ್. ಹಲ್ಲೆಲೂಯಾ. ಸೊ ದೇವರ ರಾಜ್ಯಕ್ಕೆ ನಾವು ಹೋಗ್ಬೇಕಂದ್ರೆ ಈ 7 ಕಾರ್ಯಗಳನ್ನು ನಾವು ಮಾಡಬೇಕು. ಎಷ್ಟು ಕಾರ್ಯಗಳು? 7 ಕಾರ್ಯಗಳನ್ನು ನಾವೇನ್ ಮಾಡಬೇಕು? ಮಾಡುವಂತವರಾಗಿರ್ಬೇಕು. ಅದ್ರ ಮೊದಲನೇ ಕಾರ್ಯ ಯಾವುದಂತ ಹೇಳಿದ್ರೆ ಮಾನಸಾಂತರ ಹೊಂದಬೇಕಂತ. ನಾವು ಮುಂದೆ ಏನ್ ಮಾಡ್ಬೇಕು? ನಾವು ಮಾನಸಾಂತರ. ಹಲ್ಲೆಲೂಯಾ. ಅಂದ್ರೆ ನಾವು ಮನ ತಿರುಗಿಕೊಳ್ಳಬೇಕು, ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಮಾನಸಾಂತರ ಅಂದ್ರೆ ಏನು? ನಮ್ಮ ಮನಸ್ಸನ್ನು ತಿರುಗಿಸಿಕೊಳ್ಳುವಂಥದ್ದೇ ಮಾನಸಾಂತರ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಒಂದು ವೇಳೆ ನಾವು ನಡೆಯುವಂಥ ಮಾರ್ಗ, ಕ್ಯಾರೆಕ್ಟರ್ಸ್, ನಮ್ಮ ಒಂದು ಆಲೋಚನೆ ಇದು ಯಾವುದೋ ಸರಿ ಇಲ್ಲ ಅಂದ್ರೆ ಅದನ್ನು ಸರಿಪಡಿಸಿಕೊಳ್ಳುವಂಥದ್ದು ಮಾನಸಾಂತರ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿರುವಂಥ ನಾವುಗಳು ನಮ್ಮ ಪ್ರತಿಯೊಬ್ಬರಿಗೆ ಏನಿರಬೇಕು ರೀ? ಮಾನಸಾಂತರ ಇರಬೇಕು. ಲೂಕನ ಪುಸ್ತಕ 19ನೇ ಅಧ್ಯಾಯ 1ರಿಂದ 10 ವಚನ. ನೀವು ಅಧಿಕವಾಗಿ ಇವತ್ತು ವಾಕ್ಯಗಳನ್ನು ಓದಬೇಡ್ರಿ, ಕೇಳಿದರಷ್ಟೇ ಓದ್ರಿ. ಲೂಕನ ಪುಸ್ತಕ 19ನೇ ಅಧ್ಯಾಯ 1ರಿಂದ 10 ವಚನಗಳು. ಈ ವಾಕ್ಯದ ಭಾಗ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಕುಳ್ಳನಾಗಿರುವಂತ ಜಕಾಯಿನ ವಿಷಯ ಇದು. ಕುಳ್ಳನಾಗಿರುವಂತ ಜಕಾಯಿನ ವಿಷಯ. ಹಲ್ಲೆಲೂಯಾ. ಜಕಾಯ ಬಡ್ಡಿ ವಸೂಲಿ ಮಾಡುವವನು, ಸುಂಕದವನು, ಒಂದು ಮುಖ್ಯಸ್ಥನು. ಹಲ್ಲೆಲೂಯಾ. ಕರೆಕ್ಟಾ? ಅವನಿಗೆ ಒಂದು ಆಸೆ ಇತ್ತು, ನಾನು ಯೇಸುವನ್ನು ನೋಡಬೇಕು. ಅವನಿಗೊಂದು ಆಸೆ ಇತ್ತು. ಏನದು? ನಾನು ಯೇಸುವನ್ನ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು. ಹಾಗಾಗಿ ಹೋಗಿದ್ನ ಅವನು ಯೇಸು ನೋಡ್ಲಿಕ್ಕೆ. ಯೇಸು ಅಂತ ಕೈ ಕೊಟ್ಟು ಮಾತಾಡಿದ್ನ? ಸೊ ಸಮಯ ತಗೊಂಡು ಹೋಗಿ ಯೇಸುವನ್ನ ಅಪಾಯಿಂಟ್ಮೆಂಟ್ ತಗೊಂಡೋಗಿ ನೋಡ್ಕೊಂಡು ಬಂದ? ಇಲ್ಲ. ಆಸೆ ಇತ್ತು, ಅದಕ್ಕಾಗಿ ಪ್ರಯಾಸ ಪಟ್ಟ. ಹೇಗಾದ್ರೂ ನೋಡ್ಬಿಡ್ಬೇಕಂತ ಹೇಳಿ ಒಂದು ಬಯಕೆ ಅಷ್ಟೇ ಇತ್ತು. ಆದರೆ ಈಗ ಯೇಸುವನ್ನು ಹುಡುಕಿಕೊಂಡು ಹೋಗಿದ್ನು, ಯೇಸು ಇವನನ್ನು ನೋಡಿಕೊಂಡು ಬಂದಿದ್ರ? ಯೇಸು ಈತನನ್ನು ಏನ್ ಮಾಡಿದ್ರು? ಹುಡುಕಿಕೊಂಡು ಬಂದನು. ಕರೆಕ್ಟಾ? ಜಕ್ಕಾಯಿ ಆಳದ ಮರದ ಹತ್ತಿದ ಅಂತ ಅಷ್ಟೇ ಇದೆ. ಆ ಆಳದ ಮರವನ್ನು ಹುಡುಕಿಕೊಂಡು ಬಂದವರು ಯಾರು? ಯೇಸು ಸ್ವಾಮಿ. ಅಲ್ಲಿ ಬಂದು ಜಕ್ಕಾಯಿನೇ ತಕ್ಷಣ ಹೇಳಿದವ, ನಾನು ನಿನ್ನ ಮನೆಗೆ ಬರ್ತೀನಿ. ಆ ಒಂದು ಮಾತಿನಲ್ಲಿ ಅವನೇನು ಹೊಂದಿದ? ಮಾನಸಾಂತರ ಹೊಂದಿದ. ಆ ಒಂದು ಮಾತು ಅವನನ್ನ ಏನ್ ಮಾಡ್ತಾರೆ? ಮಾನಸಾಂತರ. ಹಲ್ಲೆಲೂಯಾ. ಸೊ ನಿಜವಾಗಲೂ ನಮ್ಮ ಪ್ರಯಾಸಗಳು, ದೇವರ ಮಕ್ಕಳಾಗಿದ್ದೀವಲ್ಲ ನಾವು ಪ್ರತಿಯೊಬ್ಬರು, ಇನ್ನು ಈ ಲೋಕದಲ್ಲಿ ಎಷ್ಟೋ ಜಕಾಯಿಗಳು ಇದ್ದಾರಲ್ಲ, ನಮ್ಮ ಪಕ್ಕದಲ್ಲಿ ಇದ್ದಾರೆ, ನಮ್ಮ ಓಣಿಯಲ್ಲಿ ಇದ್ದಾರೆ, ನಮ್ಮ ಮನೆಯಲ್ಲಿ ಇದ್ದಾರೆ, ನಮ್ಮ ಊರಿನಲ್ಲಿ ಇದ್ದಾರೆ, ನಾವು ಕೆಲಸಕ್ಕೆ ಹೋಗುವ ಸ್ಥಳದಲ್ಲಿ ಇರ್ತಾರೆ. ಅಲ್ಲೆಲ್ಲ ಇಂಥ ಜಕಾಯಿಗಳು ಇರ್ತಾರೆ. ಅವ್ರಿಗೆಲ್ಲ ಯೇಸುಸ್ವಾಮಿ ಬೇಕು. ಅವರೆಲ್ಲರಿಗೂ ಯಾರು ಬೇಕ್ರಿ? ಯೇಸು ಸ್ವಾಮಿ ಬೇಕು. ಆದ್ರೆ ಯೇಸು ಸ್ವಾಮಿ ಹತ್ರ ಬರ್ಲಿಕ್ಕೆ ಏನೋ ಒಂದು ಅಡೆಚಣೆಗಳಿದೆ ಅವರಿಗೆ. ಈಗ ಜಕ್ಕಾಯನಿಗೆ ಏನಿತ್ತು? ಆ ಸ್ಥಾನ ಇತ್ತು. ನಾನು ಸುಂಕದವನು, ನಾನೊಂದು ಮುಖ್ಯಸ್ಥನು, ನಾನೊಂದು ಯಹೂದ್ಯನು, ನಾನು ಹೋಗಿ ಏನ್ ಮಾಡಕ್ ಆಗೋದಿಲ್ಲ, ಆ ವ್ಯಕ್ತಿನ ನೋಡಕ್ ಆಗೋದಿಲ್ಲ. ನೋಡಿದ್ರೆ ಜನ ಏನಂತಾರೋ ಏನೋ ಅಂತ ಅವನ ದೇವರ ಹತ್ರ ಹೋಗ್ಲಿಕ್ಕೆ ಆಗದೆ ಒಂದು ಅಡ್ಡಿ ಇತ್ತು ಜಕ್ಕಾಯನಿಗೆ. ಅದೇ ಪ್ರಕಾರವಾಗಿ ಈ ಲೋಕದಲ್ಲಿ ಇನ್ನು ಅನೇಕರಿದ್ದಾರೆ ನಮ್ಮ ಸುತ್ತಮುತ್ತಲು. ಅವರೆಲ್ಲರೂ ಯಾರು ಬೇಕು? ಯೇಸುಸ್ವಾಮಿ ಬೇಕು. ಆದ್ರೆ ಯೇಸುಸ್ವಾಮಿ ಬರಲಿಕ್ಕೆ ಏನಾಗ್ತಾ ಇಲ್ಲ ಅವರಿಗೆ. ಏನೋ ಒಂದು ಅಡೆಚಣೆ. ಅವ್ರ ಸಮಾಜ, ಅವ್ರ ಬಂಧು ಬಳಗ, ಅವರ ಸ್ಥಾನಮಾನ, ಅವ್ರದ ಡಿಗ್ನಿಟಿ, ಅವ್ರದ ಹಣ, ಅವ್ರದ ಬಡತನ, ಏನೋ ಒಂದು ಕಾರಣ ಅವರನ್ನು ಅಡ್ಡಿಪಡಿಸ್ತಾ ಇದೆ. ನಾವು ಸಭೆಗೆ ಹೋಗಬಾರದು, ನಾವು ಯೇಸು ಸ್ವಾಮಿ ಹತ್ರ ಹೋಗಬಾರದು ಅಂತೇಳಿ. ಅಲ್ಲೂಯ್ಯ, ಅವ್ರ ಹತ್ರ ಹೋಗಿ ನಾವೇನು ಮಾಡ್ಬೇಕು? ಮಾತಾಡ್ಬೇಕಂತ.
ಯೇಸು ಸ್ವಾಮಿ ಏನ್ ಮಾಡಿದ, ಅವ್ರ ಹತ್ರ ಹೋಗಿ ಮಾತಾಡಿ. ದೇವರ ವಾಕ್ಯಗಳು ಯಾವಾಗ ಅಲ್ಲಿ ಬರುತ್ತೋ ಅವಾಗ ಮಾನಸಾಂತರ ಬರುತ್ತೆ. ಅಲ್ಲೇಲೂಯ, ಅಲ್ಲೇಲೂಯ. ಸೊ ಅದಕ್ಕೆ ಹೋಗಿ ಏನ್ ಮಾಡ್ಬೇಕಂತ ನಾವು ಸ್ವಾರ್ಥ ಸಾರಿ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಮಾನಸಾಂತರ ಹೊಂದಬೇಕಾಗಿರೋ ವ್ಯಕ್ತಿ ಇಲ್ಲಿ ಲೋಕಲ್ ಎಷ್ಟೋ ಜನ ಇದ್ದಾರೆ. ಅಲ್ಲೆಲ್ಲ ಇವತ್ತು ನಾವು ಹೊಂದಿದೀವಲ್ಲ, ನಮಗೆ ಯಾರೋ ಒಬ್ರು ಹೇಳಿದ್ದಾರೆ. ಅಲ್ಲೆಲ್ಲೂ ನಮಗೆ ಯಾರೋ ಒಬ್ರು ಹೇಳಿದ್ದಾರೆ, ಆದ ಕಾರಣ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಅಲ್ಲೂ ಅದೇ ಪ್ರಕಾರ ಇನ್ನು ಲೋಕದಲ್ಲಿ ಎಷ್ಟೋ ಜನರಿಗೆ ಬೇಕಾಗಿದೆ, ಅವರು ಕೂಡ ಮಾನಸಾಂತರ ಪಡಬೇಕಂದ್ರೆ ದೇವರ ವಾಕ್ಯ ಅವರಿಗೆ ಹೋಗ್ಬೇಕು. ಅಲ್ಲೂ ಯಾವಾಗ ಒಬ್ಬ ವ್ಯಕ್ತಿ ದೇವರ ವಾಕ್ಯದ ಒಳಗೆ ಹೋಗ್ತಾ ಇರುತ್ತೋ ಅವಾಗ ಅವನಲ್ಲಿ ಏನ್ ಬರ್ತಾ ಇರುತ್ತೆ, ಅವನ ಮಾನಸಾಂತರ ಬರುತ್ತೆ. ಅಲ್ಲಿ ಬಂದ ತಕ್ಷಣ ಜಕೈನ ಹೇಳ್ತಾ ಇದ್ದಾನೆ, ನಾನು ಅನ್ಯಾಯವಾಗಿ ಬಡ್ಡಿ ತಗೊಂಡಿದ್ರೆ ನಾನು ಏನ್ ಮಾಡ್ತೀನಿ, ನಾಳೆ ನಾನು ತಿರುಗಿ ಕೊಟ್ಟು ಬಿಡ್ತೀನಿ ಅಂತ ಒಂದು ಮಾನಸಾಂತರ ಬಂತು ಅವನಿಗೆ. ಆ ಮಾನಸಾಂತರ ಬರಲಿಕ್ಕೆ ಕಾರಣ ಏನಂದ್ರೆ ಯೇಸುವಿನ ವಾಕ್ಯ. ಇವತ್ತು ಆ ವಾಕ್ಯ ನಿನ್ನಲ್ಲಿ ನನ್ನಲ್ಲಿ ಇರೋದಾದ್ರೆ ನಾನು ಮಾನಸಾಂತರ ಹೊಂದುತ್ತೇನೆ. ಇನ್ನೊಬ್ಬರನ್ನು ಕೂಡ ಮಾನಸಾಂತರದಲ್ಲಿ ನಾನು ಏನ್ ಮಾಡುತ್ತೇನೆ, ನಡೆಸುವಂತವನಾಗಿ ಇರುತ್ತೇನೆ. ಅದರಲ್ಲಿ ಮತ್ತಾಯನ ಪುಸ್ತಕ 1ನೇ ಅಧ್ಯಾಯ 14 ಮತ್ತೆ 15ನೇ ವಚನಗಳಲ್ಲಿ ಕೂಡ ನಾವು ನೋಡಬಹುದು ಮಾನಸಾಂತರದ ವಿಷಯದಲ್ಲಿ. ಆಮೇಲೆ ಮತ್ತಾಯನ ಪುಸ್ತಕ 1ನೇ ಅಧ್ಯಾಯ 14 ಮತ್ತೆ 15ನೇ ವಚನಗಳಲ್ಲಿ ಯೇಸು ಸ್ವಾಮಿ ಹುಟ್ಟಿದ ಯಾರಿಗೋಸ್ಕರ, ನಿನಗೋಸ್ಕರ, ನನಗೋಸ್ಕರ. ಆಮೇಲೆ ಈತನು ಯಾತಕ್ಕೋಸ್ಕರ ಹುಟ್ಟಿದ ಅಂತ ಒಂದು ವಿಷಯ ಅಲ್ಲಿ ಇದೆ. ಯಾತಕ್ಕೋಸ್ಕರ ಹುಟ್ಟಿದ, ಇವನು ಜನರ ಪಾಪಗಳಿಂದ ಬಿಡಿಸಿ ರಕ್ಷಿಸೋದಕ್ಕಾಗಿ ಆತನು ಹುಟ್ಟಿದ. ಯೇಸು ಯಾತಕ್ಕೆ ಹುಟ್ಟಿದಾರೆ? ನಿನಗೆ ಶ್ರೀಮಂತತನವನ್ನು ಕೊಡಲಿಕ್ಕೆ, ನಿನಗೆ ಉತ್ತಮವಾದ ಊಟ ಕೊಡಲಿಕ್ಕೆ, ನಿನಗೆ ಆಸ್ತಿ ಕಳ್ಕೊಂಡ್ರೆ ತರಿಸಿ ಕೊಡ್ಲಿಕ್ಕೆ ಇದಕ್ಕೆ ಬಂದಿದ್ನ. ಅಲ್ಲೆಲೂಯ. ನನ್ನಲ್ಲಿ ಇರುವಂತ ಪಾಪಗಳನ್ನ ತೊಳೆದು ನನ್ನನ್ನು ಮಾನಸಾಂತರದಲ್ಲಿ ನಡೆಸೋದಕ್ಕೋಸ್ಕರ ಯೇಸು ಹುಟ್ಟಿದ. ಅರ್ಥ ಆಗ್ತಾ ಇದೆಲ್ಲ ಪ್ರಿಯರೇ? ಯೇಸು ಯಾಕೆ ಹುಟ್ಟಿದ? ನನ್ನ ಪಾಪ ಅಂದ್ರೆ ನಾನು ಮಾನಸಾಂತರ ಹೊಂದಬೇಕು, ಅದಕ್ಕಾಗಿ ದೇವರು ಹುಟ್ಟಿದ. ಸೊ ನಮಗೆ ಫಸ್ಟ್ ಏನಿರಬೇಕು, ಮಾನಸಾಂತರ ಇರಬೇಕು. ಇನ್ನು ಜನರನ್ನ ಮಾನಸಾಂತರದಲ್ಲಿ ನಾವು ನಡೆಸಬೇಕು. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ಥಾನವನ್ನು ಹೊಂದಿಕೊಳ್ಳಿರಿ. ಎರಡನೇ ಕಾರ್ಯ. ಆಮೇನ್. ನಾನು ಮಾನಸಾಂತರ ಹೊಂದಿದ್ದೀನಿ ಅನ್ನೋದು ಗುರುತು ಯಾವುದಂದ್ರೆ ದೀಕ್ಷಾಸ್ಥಾನ. ನಾನು ಮಾನಸಾಂತರ ಹೊಂದಿದ್ದೀನಿ ಅನ್ನೋದು ಗುರುತು ಏನ್ರಿ? ದೀಕ್ಷಾಸ್ಥಾನ. ಯಾವನು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ, ಯಾಕೆಂದ್ರೆ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಮತ್ತಾಯನ ಪುಸ್ತಕ 28ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ಇರುವಂತಹ ವಾಕ್ಯ ಭಾಗಗಳನ್ನು ಓದುವಾಗ ಯೇಸು ಕ್ರಿಸ್ತನ ಆ ಒಂದು ದೊಡ್ಡ ಆಜ್ಞೆಯನ್ನು ನಾವಲ್ಲಿ ನೋಡಬಹುದು. ಆಮೇಲೆ ಗ್ರೇಟ್ ಕಮಿಷನ್ ಎಂಬುದಾಗಿದೆ. ಅಲ್ಲೂಯ, ಹೊರಟು ಹೋಗ್ರಿ, ಜಗತ್ತಿನವರೆಲ್ಲರಿಗೂ ಸುವಾರ್ತೆನ ಸಾರಿ, ಅವರಿಗೆ ಶಿಷ್ಯರನ್ನಾಗಿ ಮಾಡಿ ಅವ್ರಿಗೆ ದೀಕ್ಷಾಸ್ಥಾನವನ್ನು ಕೊಡ್ರಿ ತಂದೆ ಮಗ ಪರಿಶುದ್ಧಾತ್ಮ ಹೆಸರಿನಲ್ಲಿ. ಅಲ್ಲೂಯ. ಸೊ ಮಾನಸಾಂತರ ಹೊಂದಿದ ವ್ಯಕ್ತಿ ಏನ್ ಮಾಡ್ಬೇಕ್ರಿ? ದೀಕ್ಷಾಸ್ಥಾನವನ್ನ ಪಡೆದುಕೊಳ್ಳಬೇಕು. ಅಲ್ಲೂಯ, ಅಲ್ಲೂಯ. ಯಾಕಂದ್ರೆ ದೀಕ್ಷಾಸ್ಥಾನದ ವಿಷಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಆ ಕಂಚಿಕೆಯ ವಿಷಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 26ನೇ ವಚನದಿಂದ 39ನೇ ವಚನದವರೆಗೆ ಇರುವ ವಾಕ್ಯ ಭಾಗಗಳನ್ನು ಓದುವಾಗ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಫಿಲಿಪ್ಪನು ಓಡಿ ಹೋಗಿ ಒಂದು ರಥದಲ್ಲಿ ಸೇರಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಆ ರಥದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಯೆಶಾಯನ ಗ್ರಂಥವನ್ನ ಓದುತ್ತಾ ಇರ್ತಾನೆ. ಹಲ್ಲೆಲೂಯಾ. ಸೊ ಅವಾಗ ಇವನು ಹೋಗಿ ಆ ವಾಕ್ಯಗಳನ್ನ ವಿವರಣೆ ಕೊಡ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆಯಾ? ವಾಕ್ಯಗಳನ್ನ ಏನ್ ಮಾಡ್ತಾ ಇದ್ದಾನೆ, ವಿವರಣೆ ಕೊಡ್ತಾ ಇದ್ದಾನೆ. ಆ ವಾಕ್ಯಗಳು ಅವನ ಒಳಗೆ ಯಾವಾಗ ಹೋಗ್ತಾ ಇದೆಯೋ ಅವಾಗ ಅವನಲ್ಲಿ ಮಾನಸಾಂತರ ಬರ್ತಾ ಇದೆ. ಮಾನಸಾಂತರ ಬಂದ ತಕ್ಷಣ ಅವನ ಬಾಯಿನಲ್ಲಿ ಬರುವಂತ ಮಾತೇನಂದ್ರೆ, ನಾನು ದೀಕ್ಷಾಸ್ಥಾನ ತಗೊಳ್ಳಿಕ್ಕೆ ಏನಾದ್ರು ಅಡ್ಡಿ ಇದೆಯಾ ನನಗೆ ಅಂತ ಕೇಳ್ತಾ ಇದ್ದಾನೆ. ಇನ್ನೊಬ್ಬರು ಬಂದು ನಿಮಗೆ ಏನು ಮಾಡಬಾರ್ದು, ನೀನು ಇನ್ನೂ ಸ್ವಲ್ಪ ಟೈಮ್ ತಗೋ, ಇನ್ನೂ ಸ್ವಲ್ಪ ಯೋಚನೆ ಮಾಡು, ಇನ್ನೂ ಸ್ವಲ್ಪ ಟೈಮ್ ಬಿಟ್ಟು ನಾನು ಕೊಡ್ತೀನಿ ಅಂತ ಹೇಳೋದಿಲ್ಲ. ನನಗೆ ದೀಕ್ಷಾಸ್ಥಾನ ತಗೋಬೇಕಂತ ಆಲೋಚನೆ ಬಂದ ತಕ್ಷಣ ನಾನು ಹೋಗಿ ಏನ್ ಮಾಡ್ಬಿಡ್ಬೇಕು, ನನ್ನ ಸಮರ್ಪಿಸಬೇಕು. ಆಮೇಲೆ ದೀಕ್ಷಾಸ್ಥಾನದ ವಿಷಯದಲ್ಲಿ ಇನ್ನೊಬ್ಬರು ನಮಗೇನು ಕೊಡಬಾರದು, ಟೈಮ್ ಕೊಡಬಾರದು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? 2004ರಲ್ಲಿ ಸುನಾಮಿ ಬಂದಾಗ ಆ ಒಂದು ಸುನಾಮಿಯಿಂದ ನಾನು ಪಾರಾದ ತಕ್ಷಣ ನಾನು ಸಭೆಗೆ ಹೋದೆ. ಹಲ್ಲೆಲೂಯಾ. ಸಭೆಗೆ ಹೋಗಿ ಸೇವಕರಿಗೆ ನಾನು ದೀಕ್ಷಾಸ್ಥಾನ ತಗೊಳ್ತೀನಿ, ನನ್ನ ಹೆಸರು ಬರ್ಕೊಳ್ರಿ ಅಂತ ಹೇಳಿದೆ. ಅವ್ರು ಬರ್ಕೊಂಡ್ರು. ನೆಕ್ಸ್ಟ್ ವಾರನೇ ನನಗೇನು ಕೊಟ್ಟರು, ದೀಕ್ಷಾಸ್ಥಾನ. ನಾನು ಯಾವ ಸಭೆ ಅಂತ ಅವ್ರಿಗೆ ಗೊತ್ತಿಲ್ಲ, ನಾನು ರಕ್ಷಣೆ ಹೊಂದಿದ್ದೀನ ಅಂತ ಗೊತ್ತಿಲ್ಲ. ಆ ಸಭೆಗೆ ಹೋಗಿ ಕೇವಲ 2 ತಿಂಗಳಾಗಿದೆ. ಹಲ್ಲೆಲೂಯಾ. ಸೊ ನನ್ನ ಸಭೆಯಲ್ಲಿ ನಾನು ತಗೋಬೇಕಂತ ನಾನು ಆಲೋಚನೆ ಮಾಡಲಿಲ್ಲ. ನನ್ನ ಸಭೆ ಇರೋದು ಹೊಸೂರು, ನಾನು ಕೆಲಸ ಮಾಡ್ತಾ ಇರೋದು ಚೆನ್ನೈಯಲ್ಲಿ ನಾನು ಇದ್ದೆ. ಅಲ್ಲಿ ನನಗೆ ಆ ಒಂದು ಪ್ರೇರೇಪಣೆ ಬಂತು, ದೀಕ್ಷಾಸ್ಥಾನ ತಗೊಳ್ಳಿಲ್ಲ ಅಂದ್ರೆ ಪರಲೋಕ ರಾಜ್ಯ ಹೋಗ್ತೀನೋ ಇಲ್ವೋ ಅಂತ ಒಂದು ಕ್ವಶನ್ ಮಾರ್ಕ್ ಬಂತು ನನಗೆ. ಹಲ್ಲೆಲೂಯಾ. ಅವಾಗ ಇಮಿಡಿಯೇಟ್ ಆಗಿ ಹೋಗಿದ್ದೆ, ಅಲ್ಲಿ ಹೆಸರು ಕೊಟ್ಟೆ, ಯಾವುದೋ TBM ಚರ್ಚ್ ಅದು. ಹಲ್ಲೆಲೂಯಾ. ಸೊ ಅಲ್ಲೇ ನಾನು ಏನ್ ಮಾಡಿದೆ, ದೀಕ್ಷಾಸ್ಥಾನವನ್ನು ನಾನು ಪಡೆದುಕೊಂಡೆ. ಏನ್ ಮಾಡಿದೆ ನಾನು, ದೀಕ್ಷಾಸ್ಥಾನ ಕೊಟ್ಟೆ. ಪಾಸ್ಟ್ ಹೆಸರು ಕೂಡ ನನಗೆ ಗೊತ್ತಿಲ್ಲ.
ನನಗೆ ದೀಕ್ಷಾಸ್ನಾನ ಮಾಡಿದ ಪಾಸ್ಟ್ ಹೆಸರು ನನಗೆ ಗೊತ್ತಿಲ್ಲ. ಅಲ್ಲಿ ಸುಮಾರು ಜನ ತಗೊಂಡ್ರು, ನಾನು ಅದರಲ್ಲಿ ಹೋಗಿ ತಗೊಂಡು ಬಂದಿದ್ದೆ. ಇದು ಗ್ಯಾರಂಟಿ. ಮಾನಸಾಂತರ ಹೊಂದಿದ ತಕ್ಷಣ ದೀಕ್ಷಾಸ್ನಾನ ತಗೋಬೇಕು. ನಾನು ದೀಕ್ಷಾಸ್ನಾನ ಯಾವಾಗ ತಗೊಳ್ತೀನೋ ಆವಾಗ ಪವಿತ್ರಾತ್ಮನ ವರ ನನಗೆ ಬರುತ್ತೆ. ಅಲ್ಲೆಲ್ಲ ಪವಿತ್ರಾತ್ಮ ನಡೆಸುವಿಕೆ ನನಗೆ ಉಂಟಾಗುತ್ತದೆ. ನಾನು ಮಾಡ್ತಾ ಇರೋದು ಪಾಪ, ಈ ಪಾಪದಿಂದ ನಾನು ಪರಿಹಾರ ಬೇಕು, ಯೇಸು ನನ್ನ ರಕ್ಷಕ, ಇದು ನಾನು ಯಾವಾಗ ಅರಿಕೆ ಮಾಡ್ತೀನೋ ಆವಾಗ ನಾನು ಮಾನಸಾಂತರ ಹೊಂದಿದ್ದೀನಿ. ಈ ಮಾನಸಾಂತರ ಹೊಂದಿದ ಗುರುತಾಗಿ ನಾನು ಏನು ತಗೋಬೇಕು? ನಾನು ದೀಕ್ಷಾ ಸ್ಥಾನವನ್ನು ತೆಗೆದುಕೊಳ್ಳಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಅದಕ್ಕೆ ನಮ್ಮ ಹತ್ರ ಬರೋರಿಗೆ ಇನ್ನೂ ಟೈಮ್ ತಗೊಳ್ರಿ ಅಂತ ಯೋಚನೆ ಮಾಡೋಂಗಿಲ್ಲ. ನೆಕ್ಸ್ಟ್ ನಾವು ಕೊಡುವಾಗ ನಿಮ್ಮ ಹೆಸರನ್ನು ಕೊಟ್ಟು ಬಿಡ್ತೀವಿ ಅಂತ. ಅಲ್ಲಲ್ಲೂ ಯಾಕಂದ್ರೆ ನ್ಯಾಯ ತೀರ್ಪಿನ ದಿನದಲ್ಲಿ ನೀವು ಒಂದು ವೇಳೆ ತಪ್ಪು ಮಾಡಿದ್ರೆ ನಿಮಗೆ ನೀವೇ ಹೊಣೆಗಾರರು. ಆಮೇಲೆ ಕೊಟ್ಟವರು ಅಂತ ಲೆಕ್ಕಕ್ಕೆ ಬರೋಂಗಿಲ್ಲ. ನೀವು ನಿಮ್ಮ ಬಾಯಿನಲ್ಲಿ ಏನು ಮಾಡ್ತಾ ಇರ್ತೀರಿ? ಅಲ್ಲಿ ಅರಿಕೆ ಮಾಡಿರ್ತೀರಿ. ಅಂದ ಮೇಲೆ ನೀವೇ ಅದಕ್ಕೆ ಹೊಣೆಗಾರರಾಗಿರ್ತೇವೆ. ಸೊ ನೀವೇನು ಮಾಡ್ಬೇಕು? ದೇವರಿಗೆ ಲೆಕ್ಕ ಕೊಡಬೇಕಾದ ಕಾರಣ ನೀವು, ಯಾಕಂದ್ರೆ ಸಮಯ ಮೀರಿ ಹೋದ್ರೆ ಮತ್ತೆ ತಗೊಳಕ್ಕಾಗೋದಿಲ್ಲ. ನಾನು, ನಮ್ಮ ಅವ್ವರು, ನಮ್ಮ ತಂಗಿ ಏನು ಮಾಡಿದ್ರು, ಹೋಗಿದ್ದೀವಿ ದೀಕ್ಷಾಸ್ಥಾನ ತಗೊಳಕ್ಕೆ ಹೋಗಿದ್ದೀವಿ. 3 ಜನ ಹೋಗಿದ್ದೀವಿ. ಅವಾಗ ಅಡೆಚಡೆ ಬಂತು. ನಮ್ಮ ಮನೆಯಲ್ಲಿ ಜಗಳ ಆಯಿತು, ನಮ್ಮನ್ನು ಕೂಡಾಕಿದ್ರು, ನಮ್ಮನ್ನು ಹಿಂಸೆ ಪಡಿಸಿದ್ರು, ಬೈಬಲೆಲ್ಲ ಕಸ್ಕೊಂಡು ಹೋದ್ರು, ನಮ್ಮನ್ನು ಲಾಕ್ ಮಾಡಿಬಿಟ್ರು. ದೀಕ್ಷಾಸ್ಥಾನ ತಗೊಳ್ಳಿಕ್ಕೆ ಅವತ್ತು ದಿನ ನಮ್ಮನ್ನು ಹೋಗ್ಲಿಕ್ಕೆ ಬಿಡಲೇ ಇಲ್ಲ. ಆಗಸ್ಟ್ 15ನೇ ತಾರೀಕಿಗೆ 2001 ಇರ್ಬೋದು. ಆಮೇಲೆ ನಮ್ಮನ್ನು ಬಿಡಲೇ ಇಲ್ಲ. ಅಲ್ಲೆಲ್ಲೂಯ್ಯ. ಆವಾಗ ನಮ್ಮ ಮನೆಯಲ್ಲೆಲ್ಲ ನಮ್ಮನ್ನು ಪ್ರಮಾಣ ತೊಗೊಂಡು ನಮ್ಮನ್ನು ಏನು ಮಾಡಿದ್ರು, ಇನ್ನು ಚರ್ಚ್ಗೆ ಹೋಗಬಾರದು ಅಂತೇಳಿ ಪ್ರಮಾಣ ತೊಗೊಂಡು ನಮ್ಮನ್ನು ಹೊರಗೆ ಬಿಟ್ಟರು. ಅಲ್ಲೆಲ್ಲೂಯ್ಯ. ಸೊ ಆವಾಗ ಆ ಸಂದರ್ಭವನ್ನು ಮಿಸ್ ಮಾಡಿದ ನಮ್ಮ ತಾಯಿ, ನಮ್ಮ ತಂಗಿ ಇವತ್ತಿಗೆ ದೀಕ್ಷಾಸ್ಥಾನ ತಗೊಂಡಿಲ್ಲ. ಅವತ್ತು ಮಿಸ್ ಆದವರು ಇವತ್ತಿಗೆ ಇಲ್ಲ. ಅವತ್ತು ಮಿಸ್ ಆದ ನಮ್ಮ ತಾಯಿ ಕೊನೆಗೂ ಇಲ್ಲ, ಇನ್ನೂ ಸ್ವಲ್ಪ ಹೋಗಲಿ, ನಮ್ಮ ಅವ್ವಾರು ತೀರಲಿ, ನಮ್ಮ ಅವ್ವರಿಗೆ ನಾನು ಅಂತ್ಯಕ್ರಿಯೆಗಳನ್ನು ಮಾಡಬೇಕು. ದೀಕ್ಷಾಸ್ಥಾನ ತೊಗೊಂಡ್ರೆ ಅಂಥದ್ರಲ್ಲಿ ನಾನು ಏನು ಮಾಡಬಾರ್ದು, ಪಾಳು ಮಾಡಬಾರ್ದು. ಯಾಕಂದ್ರೆ ನಾನು ಒಬ್ಬಳೇ ಮಗಳು, ನಮ್ಮ ಅವ್ವರಿಗೆ ನಾನು ಕೆಲವೊಂದು ಮಾಡಬೇಕು. ಅದೆಲ್ಲ ಮುಗಿದ ಮೇಲೆ ನಾನು ಆಮೇಲೆ ನಮ್ಮ ಅವ್ವಾರು ಈ ಲೋಕ ಬಿಟ್ಟು ಹೋದ ಮೇಲೆ ನಾನು ಏನು ಮಾಡ್ತೀನಿ, ದೀಕ್ಷಾಸ್ಥಾನ ತೊಗೊಳ್ತೀನಿ ಅಂತ ಹೇಳಿ ನಿಂತುಬಿಟ್ಲು ನಮ್ಮ ಅವ್ವ. ಅದು ನನಗೆ ಹಂಗಿಲ್ಲ. ಸಮಯ ಬಂತು, ಹೋದೆ, ದೀಕ್ಷಾಸ್ಥಾನ ತೊಗೊಂಡೆ ಬಂದುಬಿಟ್ಟೆ. ಆಮೇಲೆ ಅಲ್ಲೆಲ್ಲೂಯ್ಯ. ಈಗ ನೋಡ್ರಿ, ಒಂದು ಕೆಟ್ಟ ದುರವಸ್ಥೆ ಏನಂತ ಹೇಳಿದ್ರೆ, ನಮ್ಮ ಅಜ್ಜಿ ಜೀವಂತವಾಗಿರುವಾಗಲೇ ನಮ್ಮ ಅವ್ವರು ಹೋಗಿ ಸೇರಿದ್ರು. ಕೊನೆಗೆ ಅವ್ರು ಏನು ತಗೊಳ್ಳೇ ಇಲ್ಲ. ನಮ್ಮ ಆಲೋಚನೆ ಬೇರೆ, ದೇವರ ಆಲೋಚನೆ ಬೇರೆ. ಆಮೇಲೆ ನಮ್ಮ ಅಜ್ಜಿ ಅಳಕತ್ತಲ್ಲ, ಯಾರನ್ನ? ಮಗಳು ಹೋದಾಲ ಅಂತೇಳಿ. ಅಲ್ಲೆಲ್ಲೂಯ್ಯ. ಅದು ನಮ್ಮ ಅವ್ವರು ಏನಿತ್ತು, ನಮ್ಮ ಅವ್ವ ಹೋಗ್ಲಿ, ಆಮೇಲೆ ನಾ ದೇವರ ಹತ್ರ ಪರಿಪೂರ್ಣರಾಗ್ತೀನಿ ಅಂತ. ಸಂದರ್ಭ ಹೆಂಗಾಯಿತು? ಸಮಯ ಇದ್ದಾಗಲೇ ಎಚ್ಚೆತ್ತುಕೊಳ್ಳಬೇಕು. ಅವಕಾಶ ಇದ್ದಾಗಲೇ ಎಚ್ಚೆತ್ತುಕೊಳ್ಳಬೇಕು. ಅಲ್ಲೆಲ್ಲೂಯ್ಯ. ನಾಳೆ, ನಾಡದು, ಮುಂದಿನ ವರ್ಷ, ಮುಂದಿನ ವಾರ, ನಾಳೆ ಅನ್ನೋದು ನಮ್ಮ ಕೈನಲ್ಲಿ ಇಲ್ಲ ಪ್ರಿಯರೇ. ಆಮೇಲೆ ಅವಕಾಶಗಳಿದ್ದಾಗಲೇ ನಾವೇನು ಮಾಡ್ಕೋಬೇಕು? ಮಾನಸಾಂತರ ಪಟ್ಟು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳಬೇಕು. ಕೇಳ್ತಾ ಇದ್ದಾನೆ, ನಾನು ದೀಕ್ಷಾಸ್ಥಾನ ತಗೊಳ್ಳಿಕ್ಕೆ ಅಡ್ಡಿ ಇದೆಯಾ? ಇಲ್ಲ. ಒಂದೇ ದಿನದ ಭೇಟಿ, ಒಂದೇ ದಿನದ ಪ್ರಸಂಗ. ಆದರೆ ಎಷ್ಟೋ ದಿನಗಳಿಂದ ಅವನೇನು ಮಾಡ್ತಿದ್ದಾನೆ? ವಾಕ್ಯ ಓದುತ್ತಾ ಇದ್ದಂಥ ವ್ಯಕ್ತಿ ಅವನ ಕಂಚಿಕಿ. ಆ ವಾಕ್ಯದ ಜ್ಞಾನ ಅವನಿಗಿದೆ. ಅಂದಮೇಲೆ ಆಟೋಮೆಟಿಕ್ ಆಗಿ ಕೆರೆ ಹತ್ರ ರಥ ನಿಂತಿತ್ತು, ಹೋದ್ರು, ದೀಕ್ಷಾಸ್ಥಾನ ತಗೊಂಡ್ರು, ಹೊರಗೆ ಬಂದರು. ಆಮೇಲೆ ಸಮಯ ಇಲ್ಲ ಪ್ರಿಯರೇ. ಆಮೇಲೆ ಇದು ಅಂತ್ಯಕಾಲ. ನಾವು ಸಿದ್ಧರಾಗಬೇಕು. ಇನ್ನೊಬ್ಬರನ್ನ ಏನು ಮಾಡಬೇಕು? ನಾವು ಸಿದ್ಧಪಡಿಸುವಂಥವರಾಗಿರಬೇಕು. ಸೊ ಸಭೆಯಲ್ಲಿದ್ದವರು ನಾವು ಅದೆಲ್ಲ ಏನು ಮಾಡಬೇಕು? ತಿಳಿದುಕೊಳ್ಳಬೇಕು. ವಾಕ್ಯವನ್ನು ಅಂಗೀಕರಿಸಿಕೊಂಡಿರುವಂಥ ನಾವುಗಳು ನಾಳೆನೇ ದೇವರು ಬರೋಣ ಇದ್ದರೆ ಈ ಒಂದು ಕಾರಣದಿಂದ ನಾನು ಈ ಲೋಕದಲ್ಲಿ ಬಿಟ್ಟು ಹೋಗ್ಬಿಡಬಾರ್ದು ದೇವರು ನನ್ನನ್ನು. ಆಮೇಲೆ ಅಲ್ಲಲ್ಲೂ ಯಾವ್ದೇ ಕಾರಣ ಮಾನಸಾಂತರ ಹೊಂದಿದವರು ದೀಕ್ಷಾಸ್ಥಾನವನ್ನು ಪಡೆದುಕೊಳ್ಳಬೇಕು. ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಮತ್ತಾಯನ ಪುಸ್ತಕ 6ನೇ ಅಧ್ಯಾಯದಲ್ಲಿ 5 ಮತ್ತು 15ನೇ ವಚನಗಳೆಲ್ಲ ನಾವು ನೋಡುವಾಗ ಅವ್ರು ಏನು ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಪ್ರಾರ್ಥನೆ. ಅಲ್ಲಲ್ಲೂಯ್ಯ. ಮೂರನೇದಾಗಿ ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ಆ ಒಂದು ವಾಕ್ಯ ಭಾಗಗಳನ್ನು ಓದ್ತಾ ಇರುವಾಗ ಆ ದೀಕ್ಷಾಸ್ಥಾನ ತಗೊಂಡ ಪವಿತ್ರಾತ್ಮನನ್ನು ಹೊಂದಿಕೊಂಡಿರುವಂಥ ಅವರುಗಳು ಏನು ಮಾಡಿದ್ರು? ಮನೆಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಏನು ಮಾಡ್ತಾ ಇದ್ರಂತೆ? ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲೆಲ್ಲೂಯ್ಯ. ಇವತ್ತು ನಮ್ಮ ಜೀವಿತದಲ್ಲಿ ಏನಿರ್ಬೇಕ್ರಿ? ಕೇವಲ ಮಾನಸಾಂತರ, ದೀಕ್ಷಾಸ್ಥಾನ ಮಾತ್ರ ನಮ್ಮ ಪರಲೋಕ ರಾಜ್ಯಕ್ಕೆ ಏನು ಮಾಡೋದಿಲ್ಲ, ಕರ್ಕೊಂಡು ಹೋಗೋದಿಲ್ಲ. ಮೂರನೇದಾಗಿ ಪ್ರಾರ್ಥನೆ ಇರಬೇಕು. ಏನಿರ್ಬೇಕ್ರಿ? ಪ್ರಾರ್ಥನೆ ಇರಬೇಕು. ಅಲ್ಲೆಲ್ಲೂಯ್ಯ. ಸೊ ಮನೆ ಕಟ್ಟಿದ ಮೇಲೆ ಅಸ್ಥಿಬರ ಸ್ಟ್ರಾಂಗ್ ಆಗಿರ್ಬೇಕು. ಕ್ರೈಸ್ತರ ಜೀವಿತ ಪ್ರಾರ್ಥನೆ ಜೀವಿತ. ಅಲ್ಲೆಲ್ಲೂಯ್ಯ. ಮಹಾತ್ಮ ಗಾಂಧೀಜಿನೇ ಹೇಳಿದ್ದಾರೆ, ಕ್ರೈಸ್ತರ ಉಸಿರು ಪ್ರಾರ್ಥನೆ ಅಂತೇಳಿ. ಕ್ರೈಸ್ತರ ಉಸಿರು ಪ್ರಾರ್ಥನೆ. ಅವ್ರು ಏನ್ ಮಾಡ್ತಾರಿಲ್ಲ, ಪ್ರಾರ್ಥನೆ ಮಾತ್ರ ಬಿಡೋದೇ ಇಲ್ಲ.
ಹಲ್ಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ಏನಿರಬೇಕು? ಪ್ರೇಯರ್ ಇಸ್ ಮೋಸ್ಟ್ ಪವರ್ಫುಲ್ ಥಿಂಗ್ ಇನ್ ಅವರ್ ಲೈಫ್. ಹಲ್ಲೆಲೂಯಾ. ಸೊ ಅದು ದೊಡ್ಡ ಒಂದು ಆಯುಧ. ಗೋಲಿಯಾತನನ್ನು ಜಯಿಸಬೇಕಂದ್ರೆ ದಾವೀದಲ್ಲಿ ಏನ್ ಮಾಡಿದ? ಪ್ರಾರ್ಥನೆ ಮಾಡಿದ. ಲೋಟನನ್ನು ಬಿಡಿಸಬೇಕಂದ್ರೆ ಅಬ್ರಹಾಮನಲ್ಲಿ ಏನ್ ಮಾಡಿದ? ಪ್ರಾರ್ಥನೆ ಮಾಡಿದ. ಯೋಬು ತನ್ನ ಕೆಟ್ಟ ಪರಿಸ್ಥಿತಿ ದೂರ ಹೋಗಬೇಕಂದ್ರೆ ಅಲ್ಲಿ ಏನ್ ಮಾಡಿದ? ಪ್ರಾರ್ಥನೆ ಮಾಡಿದ. ಯಾಬೇಸನು ತನ್ನ ದುರವಸ್ಥೆಯಲ್ಲಿ ಏನ್ ಮಾಡಿದ? ಅವನು ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಗೆತ್ಸೆಮನೆ ತೋಟದಲ್ಲಿ ಹೋಗಿ ಆತನು ಏನ್ ಮಾಡಿದನು? ಸೊ ಪ್ರಾರ್ಥನೆ ಮಾಡಿ ತನ್ನ ಬೆವರುಗಳು ರಕ್ತದ ಹನಿಗಳ ಕೆಳಗೆ ಬೀಳುವ ಹಾಗೆ ಆತನು ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ. ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ ಮತ್ತಾಯ 6ನೇ ಪುಸ್ತಕದಲ್ಲಿ, ಹೇಗೆ ಪ್ರಾರ್ಥನೆ ಮಾಡಬೇಕು? ನೀನ್ ಪ್ರಾರ್ಥನೆ ಮಾಡೋದೆಲ್ಲ ದೇವ್ರಿಗೆ ಗೊತ್ತಿದೆ, ಆದರೂ ಕೂಡ ನೀನು ಹೀಗೆ ಪ್ರಾರ್ಥನೆ ಮಾಡು. ಮನುಷ್ಯರು ನೋಡುವ ಪ್ರಕಾರವಾಗಿ ಅಲ್ಲ, ದೇವರ ಅಂತರಂಗದಲ್ಲಿ ಇರುವಂತ ದೇವರು ನಿನ್ನ ಪ್ರಾರ್ಥನೆ ಕೇಳುವ ಮಟ್ಟಿಗೆ ನೀನು ಪ್ರಾರ್ಥನೆ ಮಾಡು. ಮನುಷ್ಯನ ಕೇಳಬೇಕಂತ ಹೇಳಿ ಪ್ರಾರ್ಥನೆ ಮಾಡಬೇಡ. ನಿನ್ನ ಹೃದಯ ದೇವರನ್ನು ಯಾವಾಗಲೂ ಏನ್ ಮಾಡ್ತಾ ಇರಬೇಕು? ಆದುಕೊಳ್ಳುತ್ತಾರೆ. ಇದು ದೇವರನ್ನು ನನ್ನನ್ನು ಕನೆಕ್ಟ್ ಮಾಡುವಂತ ಕನೆಕ್ಟಿವಿಟಿ. ಹಲ್ಲೆಲೂಯಾ. ಸೊ ಎಲ್ಲೋ ಇರುವಂತ ನೀವುಗಳು ಇಲ್ಲಿರುವಂತ ನನ್ನನ್ನ ಫೋನ್ ಮುಖಾಂತರವಾಗಿ ಕನೆಕ್ಟ್ ಮಾಡ್ತೀರಂದ್ರೆ ಆ ಒಂದು ಕನೆಕ್ಟಿವಿಟಿ ಯಾವ್ದು? ಪ್ರಯರ್ಸ್ ಅಂದ್ರೆ ಟವರ್ಸ್ ಅಲ್ಲಿ ಇರುತ್ತೆ. ಈ ಟವರ್ಸ್ ಅಲ್ಲಿ ಇರುತ್ತೆ ನೋಡ್ರಿ, ಅದರಿಂದ ನಮಗೆ ಏನ್ ಸಿಗತ್ತೆ ರೀ? ಆ ಒಂದು ನಾವು ಮಾತಾಡ್ಲಿಕ್ಕೆ ಒಂದು ಸಂದರ್ಭ ಸಿಗುತ್ತೆ. ಅದೇ ಪ್ರಕಾರವಾಗಿ ದೇವರು ನಾನು ಮಾತಾಡ್ಲಿಕ್ಕೆ ಒಂದು ಟವರ್ ಅಥವಾ ಒಂದು ಪ್ರಯರ್, ಆ ಒಂದು ಸೆಲ್ ಇದೆಯಲ್ಲ, ಅದುವೇ ನಮ್ಮನ್ನ ಕನೆಕ್ಟ್ ಮಾಡುವಂತ ಕನೆಕ್ಟಿವಿಟಿ. ಆಮೇಲೆ ಹಲ್ಲೆಲೂಯಾ. ಸೊ ಮೂರನೇದಾಗಿ ಏನಿರ್ಬೇಕು ನಮ್ಮ ಜೀವಿತದಲ್ಲಿ? ಪ್ರಾರ್ಥನೆ ಇರಬೇಕು. ಹಲ್ಲೆಲೂಯಾ. ಸೊ ಮತ್ತಾಯನ ಪುಸ್ತಕ 6ನೇ ಅಧ್ಯಾಯ 9ನೇ ವಚನದಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ನೋಡ್ರಿ ವಾಕ್ಯ. ನೀವು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ರಿ. ಇದು ಯೇಸು ಕಳಿಸಿಕೊಟ್ಟಿರುವಂತ ಪ್ರಾರ್ಥನೆ. ಈ ರೀತಿಯಾಗಿ ಏನ್ ಮಾಡ್ರಿ? ನೀವು ಪ್ರಾರ್ಥನೆ ಮಾಡ್ರಿ. ಯಾವ ರೀತಿ? ಆಲ್ರೆಡಿ ನಾವು ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಏನದು? ಪರಲೋಕದಲ್ಲಿ ಇರುವಂತ ತಂದೆಯೇ. ದೇವರು ಎಲ್ಲಿದನ್ರಿ? ಪರಲೋಕದಲ್ಲಿ ಇರುವಂತ ತಂದೆಯನ್ನು ನಮ್ಮ ಹತ್ರ ಕರೆಸಿಕೊಳ್ಳುವಂತದೇ ಪ್ರಾರ್ಥನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ನಿಜವಾಗ್ಲೂ ಆ ಪ್ರಾರ್ಥನೆಗೆ ಅಷ್ಟು ಬಲ ಇದೆ. ಆ ಪ್ರಾರ್ಥನೆಗೆ ಅಷ್ಟು. ಪ್ರಾರ್ಥನೆ ವಿಷಯವನ್ನು ನೋಡೋದಾದ್ರೆ ಇಡೀ ದಿನ ಮಾತಾಡಿದ್ರು ಕಡಿಮೆ ಆಗುತ್ತೆ. ಯಾಕೋಬನ ಪುಸ್ತಕ 5ನೇ ಅಧ್ಯಾಯದಲ್ಲಿ ಎಲ್ಲ ಎಂತೆಂತ ಪ್ರಾರ್ಥನೆಯನ್ನು ಹೇಳಿದ್ದಾರೆ. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡ್ರಿ, ಒಬ್ಬರಿಗೊಬ್ಬರು ಕ್ಷಮಿಸ್ರಿ, ನೀತಿವಂತನಾಗಿ ಪ್ರಾರ್ಥನೆ ಮಾಡ್ರಿ, ಎಲಿಯನ ಹಾಗೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಪ್ರಾರ್ಥನೆ ವಿಷಯದಲ್ಲಿ ಅನೇಕ ವಿಷಯಗಳನ್ನು ನಾವು ನೋಡಬಹುದು. ಆಮೇಲೆ ಪ್ರಾರ್ಥನೆ ನಮ್ಮ ಉಸಿರು, ನಮ್ಮ ಶಕ್ತಿ, ನಮ್ಮ ಬಲ. ಪೌಲಂಗೆ ಹೇಳ್ತಾರೆ, ಮೋರ್ ಪ್ರೇಯರ್ ಮೋರ್ ಪವರ್, ಲೆಸ್ ಪ್ರೇಯರ್ ಲೆಸ್ ಪವರ್, ನೋ ಪ್ರೇಯರ್ ನೋ ಪವರ್. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತು. ನನಗೆ ಪವರ್ ಬೇಕಂದ್ರೆ ನಾನು ಪ್ರೇಯರ್ ಮಾಡಬೇಕು. ಆಮೇಲೆ ನನಗೆ ಬಲ ಇರಬೇಕಂದ್ರೆ ನಾನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಸೊ ನಿಜವಾಗ್ಲೂ ಪ್ರಾರ್ಥನೆ ಒಳ್ಳೆ ದೀಕ್ಷಾಸ್ಥಾನ ತಗೊಂಡಿದ್ದ ಮೇಲೆ ಅವತ್ತಿನಿಂದ ನಾನು ಇನ್ನೂ ಅಧಿಕವಾಗಿ ಏನ್ ಮಾಡಬೇಕು? ಪ್ರಾರ್ಥನೆ ಮಾಡುವಂತವನಾಗಿರಬೇಕು. ಇನ್ನೂ ಅನೇಕರಿಗೆ ಪ್ರಾರ್ಥನೆ ಬೇಕಾಗಿದೆ. ನಾವು ಮಾಡುವಂತ ಪ್ರಾರ್ಥನೆ ಎಲ್ಲೋ ಇರುವಂತ ಒಬ್ಬರನ್ನ ರಕ್ಷಿಸುತ್ತೆ. ಆಮೇಲೆ ಸೊ 4ನೇದಾಗಿ ನಾವು ನೋಡುತ್ತಾ ಇದ್ದೇವೆ ಅನ್ಯೋನ್ಯತೆ. ಅವರು ಅಪೊಸ್ತಲರುಗಳು. ಅದೇ ವಾಕ್ಯಗಳನ್ನು ಓದಲಿಕ್ಕೆ ಸಮಯ ಇಲ್ಲದ ಕಾರಣದಿಂದ ನಾನು ಬೇಗ ಹಂಗೆ ಮುಗಿಸಿ ಹೋಗ್ತೇನೆ. ಅಪೊಸ್ತಲರುಗಳು ಆದಿ ಸಭೆಯಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ 46ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೊಂದಾಣಿಕೆಯೊಂದಿಗೆ ಅನುದಿನವೂ ಸೇರಿ ಬರ್ತಾ ಇದ್ರು. ಹೊಂದಾಣಿಕೆಯೊಂದಿಗೆ ಅನುದಿನವೂ ಅವ್ರು ಏನ್ ಮಾಡ್ತಾ ಇದ್ರು? ಸೇರಿ ಬರ್ತಾ ಇದ್ರು. ಅಂದ್ರೆ 4ನೇದಾಗಿ ಪ್ರೀತಿ ಇತ್ತರಿ ಪ್ರಿಯರೇ ಅವರಲ್ಲಿ. ಕ್ರಿಸ್ತನಲ್ಲಿ ಬಂದು ಮಾನಸಾಂತರ ಹೊಂದಿ ದೀಕ್ಷಾಸ್ಥಾನ ತಗೊಂಡು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಲ್ಲಿ ಏನಿರಬೇಕು? ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದವನು ದೇವರನ್ನು ನೋಡಕ್ ಆಗೋದೇ ಇಲ್ಲ. ಆಮೇಲೆ 1ನೇ ಯೋಹಾನನ ಪುಸ್ತಕದಲ್ಲಿ ಇರುವಂತ ಅನೇಕ ವಾಕ್ಯಗಳನ್ನು ಓದಿ ನೋಡ್ರಿ. ಅದೆಲ್ಲ ಒಂದೊಂದು ವಿಷಯಗಳು ತುಂಬಾ ಚೆನ್ನಾಗಿದೆ. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರು ಹೆಂಗಿದ್ದಾನ್ರಿ? ಪ್ರೀತಿ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ಪ್ರೀತಿ ಮಾಡ್ರಿ. ಕಣ್ಣಿಗೆ ಕಾಣುವಂತ ಸಹೋದರನ ಪ್ರೀತಿ ಮಾಡದೇ ಇರುವಂತ ನೀನು ಕಣ್ಣಿಗೆ ಕಾಣದೇ ಇರುವಂತ ದೇವರನ್ನ ಹೇಗೆ ಪ್ರೀತಿ ಮಾಡ್ತೀಯ? ಕೇಳಿದಾರೆ? ಆಮೇಲೆ ಕಣ್ಣಿಗೆ ಕಾಣ್ತಾ ಇರುವಂತ ಸಹೋದರನ, ನನ್ನ ಹೆಂಡತಿನ, ನನ್ನ ಮಕ್ಕಳನ್ನ, ನನ್ನ ಕುಟುಂಬವನ್ನ, ನನ್ನ ನೆರೆಯವರನ್ನ, ನನ್ನ ಪಕ್ಕದಲ್ಲಿದ್ದವರನ್ನ ಪ್ರೀತಿ ಮಾಡದೇ ಇರುವಂತ ನಾನು ನನ್ನ ಕಣ್ಣಿಗೆ ಕಾಣದೇ ಇರುವಂತ ದೇವರನ್ನ ಹೇಗೆ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ? ದೇವರು ಕಾಣಿಸ್ತಾ ಇದ್ದಾನ? ಇಲ್ಲದ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಹೀಗೆ ಇದೆ ಹಾಗೆ ಇದನ್ನ ಆಕಾರಗಳು ಏನಾದ್ರು ಉಂಟಾ? ದೇವರು ನೋಡಿದಾನ? ದೇವರನ್ನ ಮಾತಾಡಿಸ್ತಾನ? ಹಲ್ಲೆಲೂಯಾ. ಆದರೆ ದೇವರು ಯಾವಾಗ ಮಾತಾಡಿಸ್ತಾನೆ? ಪ್ರೀತಿ ಎಲ್ಲಿದೆಯೋ ಅಲ್ಲಿ ದೇವರು ಮಾತಾಡಿಸ್ತಾನೆ. ಹಲ್ಲೆಲೂಯಾ. ಸೊ ನಮಗೇನಿರ್ಬೇಕ್ರಿ? ಪ್ರೀತಿ. ವಂಚನೆ ಮೋಸಗಳೆಲ್ಲ ಇಲ್ಲ. ಪ್ರೀತಿ. 1ನೇ ಕೊರಿಂಥಿಯರ ಪುಸ್ತಕ 13ನೇ ಅಧ್ಯಾಯದಲ್ಲಿ ಇಡೀ ಅಧ್ಯಾಯವನ್ನು ಓದಿ ನೋಡಿದ್ರೆ ಅಲ್ಲಿ ತುಂಬಾ ಚೆನ್ನಾಗಿದೆ ಪ್ರೀತಿ ಏನನ್ನೆಲ್ಲ ಮಾಡುತ್ತೆ ಅಂತ ಹೇಳಿ. ಆಮೇಲೆ ಪ್ರೀತಿ ಸಕಲವನ್ನು ಸಹಿಸಿಕೊಳ್ಳುತ್ತದೆ,
ಪ್ರೀತಿ ಹೆಮ್ಮೆ ಪಡೋದಿಲ್ಲ, ಅದು ಹೊಟ್ಟೆ ಕಿಚ್ಚೆ ಇಲ್ಲ, ಅದು ಪಾಪಗಳನ್ನು ಮುಚ್ಚುತ್ತದೆ, ಜಗಳ ಮಾಡೋಂಗಿಲ್ಲ. ಆಮೇಲೆ ಎಷ್ಟಿದೆಲ್ಲ ವಾಕ್ಯ. ಪ್ರೀತಿ ಏನು ಮಾಡೋಂಗಿಲ್ಲ ಅಂತೆ, ಜಗಳ ಮಾಡೋದಿಲ್ಲ, ಮರ್ಯಾದೆ ಕೆಡೋದಿಲ್ಲ. ಪ್ರೀತಿ ಏನು ಮಾಡೋಂಗಿಲ್ಲ, ಮರ್ಯಾದೆ ಕೆಡೋಂಗಿಲ್ಲ. ಗಂಡನ ಮರ್ಯಾದೆನ ಹೋಗಿ ಪಬ್ಲಿಕ್ನಲ್ಲಿ ತೆಗಿಯೋದು, ಹೆಂಡತಿ ಮರ್ಯಾದೆಯನ್ನು ಪಬ್ಲಿಕ್ನಲ್ಲಿ ಹೋಗಿ ತೆಗಿಯೋದು, ಇದೇ ಪ್ರೀತಿ ಮಾಡೋದಿಲ್ಲ ಪ್ರಿಯರೇ. ಈ ಪ್ರೀತಿ ಮಾಡತ್ತಾ? ಪ್ರೀತಿ ಸಕಲವನ್ನು ಮುಚ್ಚಿಕೊಂಡು ಹೋಗತ್ತ. ಅದ್ರಲ್ಲಿ ಪ್ರೀತಿ ಏನ್ ಮಾಡತ್ತೆ, ಸಕಲವನ್ನು ಹನುಮಕ್ಕ ಪ್ರೀತಿ ಏನ್ ಮಾಡತ್ತೆ, ಸಕಲವನ್ನು ಮುಚ್ಚಿಕೊಂಡು ಹೋಗುತ್ತದೆ. ಆಮೇನ್, ಹಲ್ಲೆಲೂಯಾ. ಸೊ ನಾವೇನ್ ಮಾಡ್ಬೇಕು, ಪ್ರೀತಿ ಮಾಡುವಂತವರಾಗಿರಿ. ಏನಮ್ಮ ಭೀಮಮ್ಮ, ನಾವೇನ್ ಮಾಡ್ಬೇಕು, ಪ್ರೀತಿ ಜಗಳ ಮಾಡೋದಿಲ್ಲ. ಕರೆಕ್ಟಾ? ಪ್ರೀತಿ ಮರ್ಯಾದೆ ಕೆಡೋದಿಲ್ಲ. ಹಲ್ಲೆಲೂಯಾ. ಸೊ ನಾವು ಜಗಳ ಮಾಡೋದೇ ಪ್ರೀತಿ ಅಂತ ಹೇಳಿದ್ರೆ ಅದು ಕ್ರಿಸ್ತನ ಪ್ರೀತಿ ಅಲ್ಲ. ಆಮೇನ್, ಹಲ್ಲೆಲೂಯಾ. ಒಂದು ಕೋಳಿ ಮರಿ ತನ್ನ ಮರಿಗಳಿಗೋಸ್ಕರ ಏನ್ ಮಾಡುತ್ತದೆ, ಹಾವು ಬಂದು ಜಗಳ ಮಾಡಿ ತನ್ನ ಪ್ರಾಣ ಕೊಡುತ್ತೆ. ಆಮೇನ್, ಅದು ಪ್ರೀತಿ. ಅದನ್ನು ಬಿಟ್ಟು ನೀ ಸರಿ ಇಲ್ಲ, ನಿನಗೆ ಎದಕ್ ಬೇಕು ಅಂತ ಹೇಳಿ ಅದು ಹೋಗಿ ಹೊರಗೆ ನಿಂತು ಜಗಳ ಮಾಡೋದಿಲ್ಲ. ಹಲ್ಲೆಲೂಯಾ. ಸುಪ್ರಿಯರೇ, ನಮಗೆ ಪ್ರೀತಿ ಇರಬೇಕು. ದೇವರ ಮಕ್ಕಳಾಗಿದ್ದ ಮೇಲೆ ದೇವರು ಈ ಲೋಕವನ್ನೇ ಜಯಿಸಿದ ಕಾರಣ ಏನಂದ್ರೆ ಪ್ರೀತಿ. ಆಮೇಲೆ ಒಂದು ಕೆನೆಯಲ್ಲಿ ಹೊಡೆದರೆ ಇನ್ನೊಂದು ಕೆನೆಯಲ್ಲಿ ಏನ್ ಮಾಡು ನೀನು ತೋರಿಸು. ಇದು ಯಾರು ಹೇಳಿದ್ರು? ಯೇಸು ಸ್ವಾಮಿ ಹೇಳಿದಾನೆ. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಮಹಾತ್ಮ ಮೋದಿಜಿನು ಗಾಂಧೀಜಿನು ಇದನ್ನೇ ಹೇಳಿದಾರಂತೆ. ಆಮೇಲೆ ಅದೆಲ್ಲ ಎಲ್ಲಿಂದ ತಗೊಂಡು ಹೇಳಿದ್ದಾರೆ? ದೇವರ ವಾಕ್ಯವನ್ನು ತಗೊಂಡು ಹೇಳಿದ್ದಾರೆ. ಅವ್ರಿಗೆ ಬೈಬಲ್ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಅದಕ್ಕೆ ಇದರಲ್ಲಿ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ನಾನು ಕ್ರೈಸ್ತರ ನಂಬೋದಿಲ್ಲ, ಕ್ರಿಸ್ತನ ನಂಬುತ್ತೀನಿ ಅಂತಾರ. ನಾನು ಕ್ರೈಸ್ತರನ್ನು ನಂಬೋದಿಲ್ಲ, ಆದ್ರೆ ಕ್ರಿಸ್ತನನ್ನು ನಂಬುತ್ತೀನಿ. ಆಮೇಲೆ ಹಲ್ಲೆಲೂಯಾ. ನಮಗೆ ವಿವೇಕಾನಂದರ ಅಂತ ಹೇಳಿ ಒಬ್ರು ಇದ್ದಾರೆ. ಆಮೇಲೆ ಸ್ವಾಮಿಗಳು ವಿವೇಕಾನಂದರಂತೆ ಭಾರತ ದೇಶದಲ್ಲಿ ತುಂಬಾ ಒಂದು ಗಣ್ಯ ವ್ಯಕ್ತಿ ಅವರು. ಆಮೇಲೆ ಹಲ್ಲೆಲೂಯಾ. ಅವರು ಅಮೆರಿಕದಲ್ಲೆಲ್ಲ ಹೋಗಿ ತಮ್ಮ ಒಂದು ಹಿಂದೂ ಧರ್ಮವನ್ನು ಪ್ರಚಾರ ಮಾಡುವಂತ ವ್ಯಕ್ತಿ ಅವರು. ಆಮೇಲೆ ಹಲ್ಲೆಲೂಯಾ. ಅವ್ರು ಹೇಳಿದ ಒಂದು ಮಾತೇನು ಗೊತ್ತಾ? ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಮಾಡೋದು. ಒಂದು ವೇಳೆ ಯೇಸು ಕ್ರಿಸ್ತನ ಇವತ್ತು ಜೀವಂತವಾಗಿದ್ರೆ ನನ್ನ ಹೃದಯವನ್ನ ಹರಿದು ಆ ರಕ್ತವನ್ನ ಆತನ ಪಾದಕ್ಕೆ ಹೊಯ್ದು ನಾನು ಅಭಿಷೇಕ ಮಾಡುತ್ತಿದ್ದೆ ಅಂತ ಹೇಳಿದರು ಸ್ವಾಮಿ ವಿವೇಕಾನಂದ ಅವರು. ಹಿಂದೂ ಪ್ರಚಾರ ಮಾಡುವಂತ ಆ ಸ್ವಾಮಿಗಳು ಕೂಡ ಅವರಿಗೆ ಯೇಸು ಸ್ವಾಮಿ ಪ್ರೀತಿ ಗೊತ್ತಾಗ್ತಾ ಇದೆ. ಇವತ್ತು ಸಭೆಗೆ ಬರುವಂತ ನಿಮಗೂ ನಮಗೆ ಏನಿಲ್ಲ, ಪ್ರೀತಿ ಇದೆಯಾ? ಪ್ರೀತಿ ಇದೆಯಾ ಪ್ರಿಯರೇ? ವಾಕ್ಯಗಳನ್ನು ಹೇಳ್ತಾ ಹೋದ್ರೆ ಇದು ಇಡೀ ದಿನ ಸಾಲೋದಿಲ್ಲ, ಅಷ್ಟು ಮಟ್ಟಿಗೆ ಆ ಪ್ರೀತಿ ವಿಷಯಗಳು ಮುಂದೆ ಹೋಗ್ತಾ ಇರ್ತಾವೆ. ಆದರೆ ನಾವು ಬೇಗ ಮುಂದೆ ಹೋಗೋಣ. ಆದರೆ ಮಾನಸಾಂತರ ಹೊಂದಿ ದೀಕ್ಷಾಸ್ಥಾನ ತಗೊಂಡು ಪ್ರಾರ್ಥನೆಯಲ್ಲಿರುವಂಥ ನಮಗೆ ಪ್ರೀತಿ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಸೊ 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ಅವರೆಲ್ಲರೂ ಮನೆಗೆ ಒಟ್ಟಾಗಿ ಸೇರಿ ಏನ್ ಮಾಡ್ತಾ ಇದ್ರಂತೆ, ವಧುವಾಗಿ ಎಲ್ಲವನ್ನು ಅನುಭವಿಸುತ್ತಾ ಇದ್ರು. ವಧುವಾಗಿ ಏನ್ ಮಾಡ್ತಾ ಇದ್ರಂತೆ, ಅನುಭವಿಸ್ತಾ ಇದ್ರು. ಹಲ್ಲೆಲೂಯಾ. ಸೊ ಏನ್ ಮಾಡ್ತಿದ್ರು? ಮತ್ತಾಯನ ಪುಸ್ತಕ 12ನೇ ಅಧ್ಯಾಯದಲ್ಲಿ 41ನೇ ವಚನದಿಂದ 44ನೇ ವಚನದವರೆಗೆ ಇರುವಂತಹ ವಾಕ್ಯಗಳನ್ನು ನಾವು ಓದಿ ನೋಡೋದಾದ್ರೆ ಅದರಲ್ಲಿ ತುಂಬಾ ಚೆನ್ನಾಗಿದೆ. ಕೊಡಿರಿ ಎಂಬುದಾಗಿ. ಆಮೇಲೆ ಏನ್ ಮಾಡ್ಬೇಕಂತೆ, ಅದರಲ್ಲಿ ಕೊಡುವಂತ ವಿಷಯದಲ್ಲಿ ವಾಕ್ಯಗಳು ನಮಗೆ ಪ್ರಕಟವಾಗ್ತಾ ಇದೆ. ಸೊ ಪ್ರೀತಿ ಇರುವಂತ ನಮಗೆ ಕೊಡುವಂತ ಮನಸ್ಸು ಇರಬೇಕು. 5ನೇದಾಗಿ ಏನಿರ್ಬೇಕ್ರಿ? ಕೊಡುವಂತ ಮನಸ್ಸು. ಯಾವನು ಕೊಡುತ್ತಾನೋ ಅವನನ್ನು ದೇವರು ಉದ್ಧಾರ ಮಾಡುತ್ತಾನೆ. ಯಾವನು ಕೊಡುತ್ತಾನೋ ದೇವರು ಅವನನ್ನು ಏನ್ ಮಾಡ್ತಾನೆ? ಉದ್ಧಾರ ಮಾಡುತ್ತಾನೆ. ನಿನ್ನಲ್ಲಿ 2 ಅಂಗಿ ಇದ್ರೆ ಅದನ್ನು ಒಂದನ್ನು ಏನ್ ಮಾಡು, ಇನ್ನೊಬ್ಬನಿಗೆ ಕೊಡು ಎಂಬುದಾಗಿ ದೇವರು ಹೇಳಿದ್ದಾನೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವನಿಗೆ ಕೊಡು ಎಂಬುದಾಗಿ ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. ಸೊ ನಿನ್ನಲ್ಲಿ ಆಹಾರ ಇದ್ರೆ ಅದನ್ನು ಹಂಚಿಕೊಂಡು ಊಟ ಮಾಡು ಎಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಕರೆಕ್ಟಾ ಇಲ್ವಾ? ಸ್ವಾಮಿ ಹೇಳಿದಾನ ಇಲ್ವಾ? ಹೇಳಿದ್ದಾರೆ. ಹಂಚಿಕೊಂಡು ಊಟ ಮಾಡ್ರಿ. ನಿಮ್ಮಲ್ಲಿ 2 ಎಕ್ಸ್ಟ್ರಾ ಇದ್ರೆ ಒಂದನ್ನ ಏನ್ ಮಾಡ್ರಿ, ನೀವು ಇನ್ನೊಬ್ಬರಿಗೆ ಕೊಡಿರಿ. ಅಲ್ಲಿ ಕೊಡುವವರಿಗೆ ದೇವರು ಕೊಡುತ್ತಾನೆ. ಕೊಡಿರಿ, ನಿಮಗೆ ಕೊಡಲ್ಪಡುವುದು. ಆಮೇಲೆ ಲೂಕನ ಪುಸ್ತಕ 7:7, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಅಲ್ಲಿ ಎಷ್ಟು ಮಟ್ಟಿಗೆ ನಾವು ದೇವರಿಗಾಗಿ, ಜನರಿಗಾಗಿ, ಬಡವರಿಗಾಗಿ ಕೊಡುತ್ತೀವೋ ಅಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಏನ್ ಮಾಡ್ತಾನೆ? ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೊ ಆದಷ್ಟು ಮಟ್ಟಿಗೆ ನಾವೇನ್ ಮಾಡ್ಬೇಕು? ದೇವರಿಗೆ ನಮ್ಮನ್ನ ಕೊಡಬೇಕು. ನಮಗೆ ದೇವರು ಕೊಟ್ಟಿದ್ದನ್ನು ನಾವು ಕೊಡಬೇಕು. ದಾವೀದನ ವಿಷಯದಲ್ಲಿ 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ ದಾವೀದ ಒಂದು ಮಾತು ಹೇಳ್ತಾ ಇದ್ದಾನೆ. ದೇವರೇ
ನೀರು ಕೊಟ್ಟಿದ್ದನ್ನೇ ನಿನಗೆ ಕೊಡ್ತಾ ಇದ್ದೀನಿ. ಆಮೇಲೆ ನೀರು ನನಗೆ ಕೊಟ್ಟಿದ್ದನ್ನೇ ನಿನಗೆ ನಾನು ಏನ್ ಮಾಡ್ತಾ ಇದ್ದೀನಿ, ನಿನಗೆ ಕೊಡ್ತಾ ಇದ್ದೀನಿ. ಕೊಡುವಂತ ವಿಷಯದಲ್ಲಿ ಯಾವುದೇ ಮೋಸ ವಂಚನೆ ಇಲ್ಲ. ಈ ಒಂದು ವಿಷಯದಲ್ಲಿ ಅನೇಕ ಸಾರಿ ನನ್ನ ಸಾಕ್ಷಿಗಳನ್ನು ಕೂಡ ನಿಮಗೆ ನಾನು ಹೇಳಿದ್ದೀನಿ. ಆಮೇಲೆ ಕೊಡುವ ವಿಷಯದಲ್ಲಿ ನಾನು ಮೋಸ ಮಾಡುವಾಗ ನನಗೆ ಏನಾಯ್ತು, ಅವಾಗಿಂದ ನಾನು ಹೆಂಗಾದೆ ಅಂತ ಹೇಳಿ. ಹಲ್ಲೆಲೂಯಾ. ಸೊ ಇವತ್ತಿಗೂ ಪ್ರಿಯರೇ, ನನ್ನನ್ನು ತಡೆದವರು ಇನ್ನು ಸಾಲಗಾರರಾಗಿದ್ದಾರೆ. ಆಮೇಲೆ ಯಾಕೆ ಕೊಡ್ತಿ ಅಂತೇಳಿ ನನ್ನನ್ನು ತಡೆದವರು ಇನ್ನು ಈ ಲೋಕದಲ್ಲಿ ಸಾಲಗಾರರಾಗಿದ್ದಾರೆ. ಕೊಟ್ಟಂತ ನಾವುಗಳು ದೇವರು ಉದ್ಧಾರವಾಗಿ ನಮ್ಮನ್ನು ಇಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸೊ ಒಂದು, ನಮ್ಮ ಹಣ ಆದಾಯದಿಂದ ಕೊಟ್ಟು ನಾವು ಸಹಾಯ ಮಾಡಬೇಕು. ಎರಡನೇದು, ನಮ್ಮ ಸಮಯವನ್ನು ಕೊಟ್ಟು ನಾವೇನು ಮಾಡಬೇಕು, ಇನ್ನೊಬ್ಬರನ್ನ ಸಂತೈಸಬೇಕು. ಅಮೂಲ್ಯವಾದದ್ದು ಸಮಯ, ತುಂಬಾ ಅಮೂಲ್ಯವಾದದ್ದು. ಟೈಮ್ ಇಸ್ ಮೋಸ್ಟ್ ಪ್ರೇಷಿಯಸ್ ಇನ್ ವರ್ಲ್ಡ್ ಅಂತ. ಹಲ್ಲೆಲೂಯಾ. ಸಮಯ ಅನ್ನೋದು ತುಂಬಾ 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 ಅಮೂಲ್ಯವಾದದ್ದು. ಹಲ್ಲೆಲೂಯಾ. ಅದನ್ನ ಏನ್ ಮಾಡಬೇಕು, ದೇವರಿಗಾಗಿ ಜನರಿಗಾಗಿ ಕೊಡಬೇಕು. ಏಸ್ವಾಮಿ ಕೊಟ್ಟಾರೆ, 3.5 ವರ್ಷ ಕೊಟ್ಟ, ರಾತ್ರಿ ಎಲ್ಲ ದೇವರು ಕೊಟ್ಟ, ಹಗಲೆಲ್ಲ ನಮಗ್ ಕೊಟ್ಟ. ಅವನ ಕೊಟ್ಟನ ಇಲ್ವಾ? ಹಲ್ಲೆಲೂಯಾ. ಅವನ ಸೇವೆ, ಅವನ ಒಂದು ಅಮೂಲ್ಯತೆ. ಹಲ್ಲೆಲೂಯಾ. ಯಾರಿಗೂ ಮೋಸ ಮಾಡಿಲ್ಲ. ರಾಯನಿಗೆ ಸಲ್ಲತಕ್ಕದ ರಾಯನಿಗೂ, ದೇವರಿಗೆ ಸಲ್ಲತಕ್ಕದ್ದು ದೇವರಿಗೂ ಕೊಡಿರಿ. ಸ್ವಾಮಿ ಹೇಳಿದಾನ ಇಲ್ವಾ? ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿ ಏನ್ ಕೊಡ್ಬೇಕು ಅದನ್ನ ಕೊಡೋಣ, ದೇವರಿಗೆ ಏನ್ ಕೊಡಬೇಕು ಅದನ್ನ ಕೊಡೋಣ. ಆಮೇಲೆ ಮನುಷ್ಯನಿಗೆ ಏನ್ ಸಮಯ ಕೊಡಬೇಕು ಮನುಷ್ಯನ ಕೊಡೋಣ, ದೇವರಿಗೆ ಏನ್ ಸಮಯ ಕೊಡಬೇಕು ದೇವರಿಗೆ ಕೊಡೋಣ. ಹಲ್ಲೆಲೂಯಾ. ದೇವರಿಗೆ ಎಷ್ಟು ಕಾಣಿಕೆ ಕೊಡಬೇಕು ದೇವರಿಗೆ ಕೊಡೋಣ, ಮನುಷ್ಯನಿಗೆ ಎಷ್ಟು ಸಹಾಯ ಮಾಡಬೇಕು ಅಷ್ಟು ಸಹಾಯ ಮಾಡೋಣ. ಹಲ್ಲೆಲೂಯಾ. ಕ್ರೈಸ್ತರ ಕೊಡುಗೆಗಳು ನಮ್ಮ ಭಾರತ ದೇಶದಲ್ಲಿ ತುಂಬಾ ಜಾಸ್ತಿ ಇದೆ. ಆಮೇಲೆ ಮಿಷನರಿಗಳು ಸುಮ್ಮನೆ ಬಂದು ಹೋಗಿಲ್ರಿ. ತನ್ನ ಊರಿನಲ್ಲಿ ದುಡಿದು ಸಂಪಾದನೆ ಮಾಡಿ ಆ ಹಣವನ್ನು ತಗೊಂಡ್ಬಂದು ಇಲ್ಲಿ ಖರ್ಚು ಮಾಡಿ ಇಲ್ಲೇ ಪ್ರಾಣ ಬಿಟ್ಟ ಎಷ್ಟೋ ಮಿಷನರಿಗಳ ಸಮಾಧಿಗಳು ಇದೆ. ಯಾಕೆ? ನಮ್ಮ ಗಜೇಂದ್ರಗಢದಲ್ಲಿ 2 ಸಮಾಧಿಗಳಿದೆ. ಕ್ರೈಸ್ತರ ಸಮಾಧಿ ಎಲ್ಲಿಂದೋ ಯಾವ ದೇಶದಿಂದ ಬಂದು ಇಲ್ಲಿ ಎಲ್ಲ ಮಾಡಿ ಇಲ್ಲಿ ಸೇವೆ ಮಾಡಿ. ಯಾಕಂದ್ರೆ ಗಜೇಂದ್ರಗಢ ತುಂಬಾ ಒಂದು ಕಾಲದಲ್ಲಿ ತುಂಬಾ ಒಂದು ಕುಷ್ಠರೋಗಿಗಳಿದ್ದಂತ ಊರಾಗಿತ್ತಂತೆ. ಆ ಮಿನಿಸ್ಟ್ರಿ ನೋಡುವಾಗ ಗೊತ್ತಾಗ್ತಾ ಇದೆ. ಅವರ ಮಧ್ಯದಲ್ಲಿ ಮಿಷನರಿಗಳು ಬಂದು ಏನ್ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ. ಅವರ ಸಮಾಧಿಗಳು ಇಲ್ಲಿ ಇರೋದು. ಆಮೇಲೆ ಹಲ್ಲೆಲೂಯಾ. ಎಷ್ಟು ಮಟ್ಟಿಗೆ ಅವರು ತಮ್ಮನ್ನೇ ಒಪ್ಪಿಸಿಕೊಟ್ಟಿದ್ದಾರೆ ನೋಡ್ರಿ ಸೇವೆಗಾಗಿ. ನಾವು ಕೊಡ್ತೀವ ಟಿವಿಗೂ, ಧಾರಾವಾಹಿಗೂ, ಆಮೇಲೆ ಫೇಸ್ಬುಕ್ಗೂ, ಟ್ವಿಟ್ಟರ್ಗೂ, ವಾಟ್ಸಪ್ಗೂ ಸಮಯ ಕೊಡ್ತೀವಿ. ಇನ್ನು ಮೊಬೈಲ್ನಲ್ಲಿ ಒಂದಿನ ಖರ್ಚಿಲ್ಲ ಅಂದ್ರೆ ಇಮ್ಮಿಡಿಯೇಟ್ ಆಗಿ ರೀಚಾರ್ಜ್ ಮಾಡ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಅದಕ್ಕೆಲ್ಲ ಕೊಡ್ತೀವಿ, ಅದಕ್ಕೆಲ್ಲ ಸಮಯ ಹಾಳು ಮಾಡ್ತೀವಿ. ಹಲ್ಲೆಲೂಯಾ. ಆದರೆ ದೇವರಿಗೆ ಸಮಯ ಕೊಡ್ರಿ ಅಂದ್ರೆ ಸಮಯ ಇಲ್ಲ, ದೇವರಿಗೆ ಕಾಣಿಕೆ ಕೊಡ್ರಿ ಅಂದ್ರೆ ಕಾಣಿಕೆ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ಪ್ರಿಯರೇ, ಅಳಿದು ಹೋಗುವಂತ ವಸ್ತುಗಳಿಗೆ, ನಾವು ಎಷ್ಟೋ ಹಾಳಾಗಿ ಹೋಗುವಂತ ವಸ್ತುಗಳಿಗೆ ಸಮಯ ಕೊಡ್ತಾ ಇದ್ದೇವೆ. ಅದರಿಂದ ಸುಖ ಸಿಗತ್ತಾ? ಮೊಬೈಲ್ ನೋಡಿ 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 ಏನಾಗತ್ತಂತ ಕಣ್ಣು ಹೋಗಿದೆ. ಎಷ್ಟೋ ಸಂದರ್ಭಗಳು ನೋಡ್ತಾ ಇದ್ರು. ಬೆಂಗಳೂರಿನಲ್ಲಿ 5 ಮಕ್ಕಳು ಕಣ್ಣು ಹೋಗಿದೆ ಅಂತೆ. ಆಮೇಲೆ ಮೊಬೈಲ್ ನೋಡಿ ನೋಡಿ ನೋಡಿ. ಆದರೆ ಅದೆಲ್ಲ ನಾವು ಕೇಳ್ತೀವಿ, ನೋಡ್ತೀವಿ, ಆದ್ರೆ ನನ್ನ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ತೀವಿ. ಆಮೇಲೆ ಹಲ್ಲೆಲೂಯಾ. ಸೊ ಪ್ರಿಯರೇ, ಯಾವುದನ್ನು ಕೊಡಬೇಕು, ದೇವರಿಗೆ ಸಮಯವನ್ನು ಕೊಡಬೇಕು, ದೇವರಿಗೆ ಕಾಣಿಕೆಯನ್ನು ಕೊಡಬೇಕು, ಬಡವರಿಗೆ ಕೊಡಬೇಕಾದ್ರೆ ಕೊಡಬೇಕು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಅಥವಾ ನಿಮ್ಮ ಜೀವಿತಕ್ಕೆ ಬಂದು 1 ತಾಸು ಕುತ್ಕೊಂಡಿದ್ದಾನ, ಅವನು ಬೇರೆ ಕೆಲಸ ಇಲ್ಲ, ಅದಕ್ಕೆ ಬಂದು ಕುಂತಾನ? ಏನ್ರಿ ರೇಖಾ ಸಿಸ್ಟರ್? ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬಂದು 1 ತಾಸು ಕುಂದಿರ್ತಾನಂತ ಹೇಳಿದ್ರೆ ಎದಕ್ಕೆ ಬಂದು ಕುಂದಿರ್ತಾನ? ಅವನಿಗೆ ಬೇರೆ ಸಮಯ ಇಲ್ಲ, ಅದಕ್ಕಾಗಿ ಬಂದು ಕುಂತಾನ? ಅವರ ಜೀವಿತದಲ್ಲಿ ಒಂದು ಭಾಗವಾಗಿ ನಿಮ್ಮನ್ನು ನಡೆಸ್ತಾನೆ ಅವನು. ಹಲ್ಲೆಲೂಯಾ. ಅದಕ್ಕೆ ಆ ಸಮಯವನ್ನು ನಿಮಗೋಸ್ಕರ ಮುಡಿಪಾಗಿಟ್ಟು ನಿಮ್ಮ ಮನೇಲಿ ಬಂದು ಕುಂತಾನ. ಹಲ್ಲೆಲೂಯಾ. ಒಬ್ಬ ಸೇವಕರನ್ನು ಮನೆಗೆ ಬರೋದನ್ನ ಅಲಕ್ಷ್ಯವಾಗಿ ಎನಿಸಬೇಡ್ರಿ. ಆಮೇಲೆ ಹಲ್ಲೆಲೂಯಾ. ಎಷ್ಟೋ ಕೆಲಸಗಳ ಮಧ್ಯದಲ್ಲಿಯೂ ನಿಮ್ಮನ್ನು ನೆನಪಿಟ್ಟುಕೊಂಡು ನಿಮಗೋಸ್ಕರ ಸಮಯ ಕೊಡ್ತಾನಂತ ಹೇಳಿದ್ರೆ ನಿಮಗೋಸ್ಕರ ಒಂದು ಜಾಗವನ್ನು ಮನಸ್ಸಲ್ಲಿ ಇಟ್ಟಿದ್ದಾನೆ ಅಂತ ಅರ್ಥ. ಮನಸ್ಸಲ್ಲಿ ಒಬ್ಬರಿಗೆ ಸಮಯವನ್ನು ಕೊಡ್ತಾರಂತ ಹೇಳಿದ್ರೆ ಅವರು ಅವರ ಜೀವಿತದಲ್ಲಿ ಒಂದು ಅಂಗವಾಗಿದ್ದಾರೆ. ಆಮೇಲೆ ಕರೆಕ್ಟಾ? ಹೆಂಡತಿಗೆ ಸಮಯ ಕೊಡ್ಬೋದು, ಮಕ್ಕಳಿಗೆ ಸಮಯ ಕೊಡ್ಬೋದು, ಆದರೆ 3ನೇ ವ್ಯಕ್ತಿಗೆ ನಾವು ಸಮಯ ಕೊಡ್ತೀವಿ ಅಂತ ಹೇಳಿದ್ರೆ ಆ 3ನೇ ವ್ಯಕ್ತಿ ಅವರ ಜೀವಿತದಲ್ಲಿ ಒಂದು ಅಂಗವಾಗಿದ್ದಾರೆ. ಅದಕ್ಕೆ ಅವರ ಸಮಯವನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಕರೆಕ್ಟಾ? ಸೋಪ್ರಿಯರೇ, ಆ ಕೊಡುವಂಥ ವಿಷಯದಲ್ಲಿ ಕೂಡ ಹಂಗೆ ಮಾತಾಡ್ತಾ ಇರ್ಬೋದು, ಸಮಯ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ಆದಷ್ಟು ನಾವು ಕೊಡಬೇಕು, ಕೈಗಳಲ್ಲಿ ಕೊಡಬೇಕು, ದೇವರಿಗೆ ಸಮಯವನ್ನು ಕೊಡಬೇಕು. ಒಂದು ದಿನಕ್ಕೆ 24 ಗಂಟೆ ಕೊಟ್ಟಿದ್ದಾರೆ ದೇವರು. ಕೊಟ್ಟಿದಾರ? ಎಷ್ಟು ತಾಸು ದೇವರು ಕೊಡ್ತೀವಿ, ಎಷ್ಟು ತಾಸು ಮನುಷ್ಯರು ಕೊಡ್ತೀವಿ, ಎಷ್ಟು ತಾಸು ನಾವು ತಗೊಳ್ತೀವಿ? ರಾತ್ರಿಯ ಒಂದೊಂದು ಜಾವದಲ್ಲಿಯೋ ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇದೆ ಹೇಳಿದ. ಒಂದೊಂದು ಜಾವದಲ್ಲಿ ಕೂಡ ದೇವರಲ್ಲಿ ನನ್ನ ಕಣ್ಣುಗಳು ನೋಡ್ತಾ ಇರಬೇಕು. ಆಮೇಲೆ ಆದಷ್ಟು ಏನು ಮಾಡೋಣ,
ದೇವರಿಗೆ ಸಮಯವನ್ನು, ಕಾಣಿಕೆಗಳನ್ನು, ಆದಾಯಗಳನ್ನು ಕೊಡೋಣ. ದೇವರು ತಿರುಗಿ ನಮಗೆ ಕೊಡ್ತಾನೆ. ಆಮೇಲೆ ದೇವರು ನಮಗೆ ಏನು ಮಾಡ್ತಾನೆ ರೀ? ತಿರುಗಿ ಕೊಡುತ್ತಾನೆ. ನಿಜವಾಗ್ಲೂ ನಾನು ಇಷ್ಟೆಲ್ಲ ಪ್ರಯಾಸಪಟ್ಟು ಅಷ್ಟು ದೂರ ಎಲ್ಲ ಪ್ರಯಾಣ ಮಾಡಿ ಯಾಕೆ ಹೋಗ್ಬೇಕು? ಇವತ್ತು ನಾನು ಹೋಗ್ಲಿಲ್ಲ ಅಂದ್ರೆ ನಡೀತಿತ್ತು. ಇವತ್ತು ನಾನು ಹೋಗ್ಲಿಲ್ಲ ಅಂದ್ರೂ ನಡೀತಿದ್ದು. ಯಾಕೆ ನಾನು ಹೋಗ್ಬೇಕಂತ ಉತ್ಸಾಹ? ಅವರಿಗೊಂದು ಸಮಯ ಕೊಟ್ಟಿದ್ದೀನಿ. ದೇವರ ಪ್ರೀತಿನ ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಹಲ್ಲೆಲೂಯಾ. ಸಮಯ ಸಿಕ್ಕುವಾಗಲೆಲ್ಲ ದೇವರ ಪ್ರೀತಿನ ಹಂಚಿಕೊಳ್ಳಬೇಕು. ಹಲ್ಲೆಲೂಯಾ. ಸೊ ಆದ ಕಾರಣ ಪ್ರಿಯರೇ, ಕೊಡುವಾಗ ದೇವರು ನಮಗೋಸ್ಕರ ಎಲ್ಲವನ್ನು ಕೊಡುವಂಥವನಾಗಿದೆ. ಹಲ್ಲೆಲೂಯಾ. 6ನೇದಾಗಿ ನಾವು ನೋಡ್ತಾ ಇದ್ದೇವೆ ಲೂಕನ ಪುಸ್ತಕ 22ನೇ ಅಧ್ಯಾಯ 7ರಿಂದ 20 ವಚನಗಳು. ಅವರು ಲಾಸ್ಟ್ ಆಗಿ ನಾವು ನೋಡ್ತಾ ಇದ್ದೇವೆ 46ನೇ ಅಪೊಸ್ತಲರ 2:46ನಲ್ಲಿ ಅವರು ಮನೆ ಮನೆಗೆ ಸೇರಿ ಅಪ್ಪವನ್ನ, ರೊಟ್ಟಿಯನ್ನು ಏನ್ ಮಾಡ್ತಾ ಇದ್ರು? ಮುರಿತಾ ಇದ್ರು. ಆಮೇಲೆ ಹಲ್ಲೆಲೂಯಾ. ಸೊ ಏನ್ ಮಾಡ್ತಾ ಇದ್ರು? ಅವರು ರೊಟ್ಟಿ ಮುರಿತಾ ಇದ್ರು. ದೀಕ್ಷಾಸ್ಥಾನ ತಗೊಂಡವ್ರು ಎಲ್ಲರೂ ಎಲ್ಲಿ ಭಾಗಿಯಾಗಿರ್ಬೇಕ್ರಿ? ಕರ್ತನ ಮೇಜೆಯಲ್ಲಿ ಪಾಲುಗಾರರಾಗಿರ್ಬೇಕು. ರೊಟ್ಟಿ ಮುರಿಯೋದ್ರಲ್ಲಿ ಪಾಲುಗಾರರಾಗಿರ್ಬೇಕು. ಇದು ನನಗಾಗಿ ಮುರಿಯಲ್ಪಟ್ಟಿರುವಂತ ರೊಟ್ಟಿ. 1ನೇ ಕೊರಿಂಥಿಯ 11ನೇ ಅಧ್ಯಾಯದಲ್ಲಿ ಈ ವಾಕ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇದು ನಿಮಗೋಸ್ಕರ ಮುರಿಯಲ್ಪಡುವಂತ ದೇಹ, ಇದು ನಿಮಗೋಸ್ಕರ ಸುರಿಯಲ್ಪಟ್ಟಿರುವಂತ ರಕ್ತ. ಹಲ್ಲೆಲೂಯಾ. ಸೊ ದೀಕ್ಷಾಸ್ಥಾನ ತೆಗೆದುಕೊಂಡಿರುವಂತ ನಾವುಗಳು ಖಂಡಿತವಾಗಿ ಏನ್ ಮಾಡ್ಬೇಕ್ರಿ? ಆ ಕರ್ತನ ಮೇಜೆಯಲ್ಲಿ ಒಂದಾಗಿ ಬರಬೇಕು, ಒಗ್ಗಟ್ಟಾಗಿ ಬರಬೇಕು. ರೊಟ್ಟಿ ಮುರಿಯೋದ್ರಲ್ಲಿ ಆದಿ ಅಪೊಸ್ತಲರುಗಳು ಮನೆ ಮನೆಗೆ ಸೇರಿ ಮುರಿತಾ ಇದ್ರಂತೆ. ಆಮೇಲೆ ಅಲ್ಲೆಲ್ಲೋ ಈಗ ನಾವು ಮಾಡ್ತಾ ಇದ್ದೀವ? ಮನೆ ಮನೆಗೆ ಸೇರಿ ಬೇಡ, ಅಟ್ಲೀಸ್ಟ್ ಸಭೆಯಲ್ಲಿ ಸೇರಿ ಅದು ಕರೆಕ್ಟಾಗಿ ಮುರಿತಾ ಇದ್ದೀವ? ಎಲ್ಲ ಫಾಸ್ಟ್ ರೆಡಿ ಮಾಡ್ತಾನೆ ಬಿಡು, ನಾವಾಗಿ ತೊಗೊಂಡು ಬಂದ್ರೆ ಆಯ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ನಾನೀಗ 7 ಗಂಟೆಗೆ ಬಂದು ಆಸೆ ಹೋಗ್ತಾ ಇರ್ತೀನಿ. ಅಟ್ಲೀಸ್ಟ್ ಯಾರೋ ಒಬ್ಬರ ಬರ್ಬೋದು, ಅವ್ರು ಮಾಡ್ತಾರಂತ. ನಾನು ವಾರ 7 ಗಂಟೆ ತನಕ ವೆಯ್ಟ್ ಮಾಡಿ 7 ಗಂಟೆ ಮೇಲೇ ಬಂದು ಏನು ಮಾಡ್ತೀನಿ? ನಾನು ಚಾಪೆಯನ್ನು ಹಾಕ್ತಿರ್ತೀನಿ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ದೂರದಲ್ಲಿರುವಾಗ ಕೂಡ ಬೇಗ ಹೋಗ್ಬಿಡ್ತೀವಿ. ಹತ್ತಿರದಲ್ಲಿದ್ದರೆ ಅಲಕ್ಷ್ಯ ಜಾಸ್ತಿ ನಮಗೆ, ಹೌದಲ್ಲ? ದೂರ ಪ್ರಯಾಣ ಮಾಡ್ಲಿಕ್ಕೆ 5 ಗಂಟೆಗಳ ಎದ್ದು ಬರಬೇಕಂದ್ರೆ ಬರ್ತೀವಿ. ಆದರೆ ಹತ್ತಿರ ಇದ್ದಾಗ ಮಾತ್ರ ಅಲಕ್ಷ್ಯತನ ಜಾಸ್ತಿ ಆಗುತ್ತೆ ನಮಗೆ. ಕೊಡುವಂಥದ್ದು ಸ್ವಲ್ಪ ಅದನ್ನು ಸರಿಯಾಗಿ ಕೊಡೋಣ. ಆಮೇಲೆ ಹಲ್ಲೆಲೂಯಾ. ಸ್ವಲ್ಪ ಕೊಟ್ಟರು ಅದನ್ನ ಹೆಂಗೆ ಕೊಡ್ಬೇಕು? ನಾವು ಸರಿಯಾಗಿ ಕೊಡೋಣ. ದೇವರು ಅದಕ್ಕೆ ಇನ್ನೂ ಸರಿಯಾಗಿ ನಮಗೆ ಮಾಡುವಂಥವನಾಗಿರ್ತಾನೆ. ಆಮೇಲೆ ಅದರಲ್ಲಿ ಕರ್ತನ ಮೇಜಿನ ವಿಷಯದಲ್ಲಿ ಮತ್ತಾಯನ ಪುಸ್ತಕ 26ನೇ ಅಧ್ಯಾಯ 26ನೇ ವಚನದಿಂದ 29ನೇ ವಚನದವರೆಗೆ ಇರುವಂಥ ವಾಕ್ಯಗಳ ವಿಷಯಗಳಲ್ಲಿ ಕೂಡ ನಾವು ನೋಡ್ಬೋದು. ಸೊ ಕರ್ತನ ಮೇಜು ಅನ್ನೋದು ಅದು ಎಷ್ಟು ಅಮೂಲ್ಯವಾದದ್ದು ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಭೋಜನ ಮಾಡುವಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು? ತನ್ನ ಶಿಷ್ಯರುಗಳಿಗೆ ಆ ರೊಟ್ಟಿಯನ್ನು ಮುರಿದು ಕೊಟ್ಟರು, ದ್ರಾಕ್ಷರಸವನ್ನು ಕೊಟ್ಟರು. ಆಮೆನ್. ಹಲ್ಲೆಲೂಯಾ. ಸೊ ನಾವು ಬಂದು ಅದರಲ್ಲಿ ಭಾಗಿಯಾಗಿರುವಾಗ ದೇವರ ಮನೆಯಲ್ಲಿ ಆತನ ಕೈಯಿಂದ ಹೊಂದಿಕೊಳ್ಳುತ್ತಾ ಇರ್ತೇವೆ. ಆ ದೇಹ ರಕ್ತವನ್ನು ನಾನು ತಗೊಳ್ಳುವಾಗ ಪಾಳೆಗಾರರಾಗ್ತಾ ಇದ್ದೇನೆ. ಕರ್ತನ ಮೇಜು ಅಷ್ಟು ಅವಶ್ಯವಾಗಿದೆ. ನಾವು ಪ್ರತಿಯೊಬ್ಬರು ಯಾರೆಲ್ಲ ಮಾನಸಾಂತರ ಹೊಂದಿದಾರೋ, ಯಾರೆಲ್ಲ ದೀಕ್ಷಾಸ್ಥಾನ ಹೊಂದಿಕೊಂಡಿದ್ದಾರೋ, ಯಾರೆಲ್ಲ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಯಾರೆಲ್ಲ ಪ್ರೀತಿ ಇದೆಯೋ, ಯಾರೆಲ್ಲ ಮತ್ತೆ ದೇವರಿಗಾಗಿ ಮನುಷ್ಯನಿಗಾಗಿ ಕೊಡುತ್ತಾರೋ, ಅವರೆಲ್ಲರೂ ಕರ್ತನ ಮೇಜೆಯಲ್ಲಿ ಒಟ್ಟಾಗಿ ಸೇರಿ ಬರಬೇಕು. ಆಮೇಲೆ ಇದನ್ನು ಬಿಟ್ಟು ಬಿಡಬೇಡ್ರಿ ಅಂತ ದೇವರು ಹೇಳಿದ್ರು. ಇದನ್ನ ಏನ್ ಮಾಡಬೇಡ್ರಿ? ನೀವು ಬಿಟ್ಟು ಬಿಡಬೇಡ್ರಿ. ಹಲ್ಲೆಲೂಯಾ. ಕೊನೆಯದಾಗಿ 7ನೇದಾಗಿ ನಾವು ನೋಡೋದಾಗಿದ್ರೆ ವಾಕ್ಯ ಹೇಳ್ತಾ ಇದೆ, ಹೋಗಿ ಸುವಾರ್ತೆಯನ್ನು ಸಾರಿರಿ. ಹೋಗಿ ಸುವಾರ್ತೆಯನ್ನು ಸಾರಿರಿ. ಮಾರ್ಕನ ಪುಸ್ತಕ 16ನೇ ಅಧ್ಯಾಯ 15ನೇ ವಚನ. ಮಾರ್ಕನ ಪುಸ್ತಕ 16ನೇ ಅಧ್ಯಾಯ 15ನೇ ವಚನ. ಸಮಸ್ತ ಲೋಕಕ್ಕೂ ಹೋಗಿ ಎಲ್ಲಾ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ. ಆಮೇಲೆ ಕೊನೆಯದಾಗಿ 7ನೇದಾಗಿ ನಾವು ಕೇವಲ ಕರ್ತನ ಪಂದಿಯಲ್ಲಿ ಭಾಗಿಯಾಗಿ ಹಂಗೆ ಕುತ್ಕೊಳ್ಳೋದಲ್ಲ, ಹೊರಟು ಹೋಗ್ಬೇಕು. ಏನ್ ಮಾಡ್ಬೇಕ್ರಿ? ಹೊರಟು ಹೋಗಿ ಸುವಾರ್ತೆಯನ್ನು ಸಾರಬೇಕು. ಆಮೇಲೆ ನಾನು ಹೊಂದಿಕೊಂಡಿದ್ದೀನಿ ಪರಲೋಕ ರಾಜ್ಯವನ್ನ, ಇತರರಿಗೂ ನಾನು ಏನ್ ಮಾಡಬೇಕು? ಸಾರಬೇಕು. ಅವರು ನನ್ನೊಂದಿಗೆ ಪರಲೋಕ ರಾಜ್ಯಕ್ಕೆ ಬರಬೇಕು. ಅದಕ್ಕೆ ಕರ್ತನ ಮೇಜೆಯಲ್ಲಿ ತಗೊಳ್ಳುವಾಗ ಇನ್ನು ಕೂಡ ರೊಟ್ಟಿ ಮತ್ತು ದ್ರಾಕ್ಷಾರಸ ಇಲ್ಲಿ ಏನಾಗಿದೆ? ಉಳಿದಿದೆ. ಇದಕ್ಕೆ ಬೇಕಾದವರು ಸಭೆ ಒಳಗೂ ಇದ್ದಾರೆ, ಸಭೆ ಹೊರಗೂ ಇದ್ದಾರೆ ಅಂತೀವಿ. ಅದರ ಅರ್ಥ ಏನು? ಹೋಗ್ರಿ, ಅವ್ರಿಗೆ ಸುವಾರ್ತೆಯನ್ನು ಸಾರಿರಿ, ದೇವರ ಪ್ರೀತಿಯನ್ನು ಹಂಚ್ರಿ. ಆಮೇಲೆ ಇದು ನಮ್ಮ ಜೀವಿತದ ಒಂದು ಅಂಗವಾಗಿ ಇರಬೇಕು. ಟ್ರಾವೆಲ್ ಮಾಡ್ತಾ ಇರ್ತೀವಿ, ಪ್ರಯಾಣ ಮಾಡ್ತಾ ಇರ್ತೀವಿ. ನಿಮಗೆ ದೇವರು ಎಷ್ಟು ಉಪಕಾರ ಮಾಡಿರ್ತಾನಲ್ಲ, ಆ ಉಪಕಾರಗಳನ್ನು ಹೇಳುವಾಗ ಅವ್ರಿಗೂ ದೇವ್ರು ಬೇಕಾಗಬಹುದು. ಆಮೇಲೆ ಅಲ್ಲಲ್ಲಿ ಉಪಕಾರಗಳನ್ನು ಹೇಳುವಾಗ ಅವ್ರಿಗೂ ಕೂಡ ನಾನು ಬರ್ತೀನಿ ಪ್ರಾರ್ಥನೆಗೆ ಅಂತ ಬರ್ಬೋದು, ಇಲ್ಲ ನನಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ಬೋದು. ಆಮೇಲೆ ಅಲ್ಲಲ್ಲೂ ಸೋಮ ಪಾಸ್ಟರ್ ಅಂತ ಹೇಳಿ ಒಬ್ಬರು ಹುಬ್ಳಿಯಲ್ಲಿ ಏನು ಮಾಡಿದ್ರು, ಅವ್ರನ್ನ ಹಿಡಿದು ಹಿಂಸೆ ಪಡಿಸಿ ಅವ್ರನ್ನ ಜೈಲಿಗೆ ಹಾಕಿದ್ರು.
ಸುಮಾರು ದಿನಗಳು ಅವ್ರು ಎಲ್ಲಿದ್ರು? ಜೈಲಿನಲ್ಲಿದ್ದರು. ಆಮೇಲೆ ಅವ್ರನ್ನ ಬಿಡಿಸ್ಲಿಕ್ಕೆ ಒಬ್ಬ ಹಿರಿಯ ಸೇವಕರೊಬ್ಬರು ಹೋಗಿದ್ರು. ಸೊ ಅವರು ಹೋಗುವಾಗ ಅಲ್ಲಿ ಜೈಲರು ಕೇಳ್ತಿದ್ರು, ನಿಮ್ಮ ಹೆಸರು ಏನ್ರಿ? ಅವರು ಗೌಡ್ರು ಅಂತ ಹೇಳಿದ್ರು. ರೀ, ಗೌಡ್ರ ಇದ್ಕೊಂಡು ಯಾಕ್ರಿ ಕ್ರಿಶ್ಚಿಯನ್ಸನ್ನ ಬಿಡಿಸೋಕೆ ಬಂದಿದ್ರಿ ಅಂತೇಳಿ. ಆವಾಗ ಅವ್ರಿಗೊಂದು ಸಂದರ್ಭ ಸಿಕ್ತು, ನಾ ಗೌಡ್ರು ಅಷ್ಟೇ, ಆದರೆ ದೇವರ ಮಗನಾಗಿನಿ. ಹಲ್ಲೆಲೂಯಾ. ನಾನು ಗೌಡ್ರ ಹೌದು, ಆದರೆ ಇವತ್ತು ಯೇಸು ಸ್ವಾಮಿಯಿಂದ ನಾನು ರಕ್ಷಣೆ ಹೊಂದಿದ್ದೀನಿ, ನನ್ನ ಪಾಪ ಪರಿಹಾರ ಆಗಿದೆ, ನನ್ನ ಜೀವಿತದಲ್ಲಿ ಎಷ್ಟೆಲ್ಲ ಆಗಿದೆ ಅಷ್ಟೆಲ್ಲ ಆಗಿದೆ, ಆದ ಕಾರಣ ದೇವರು ನಂಬಿದ್ದೀನಿ, ಇವತ್ತು ಅನೇಕ ಜನರನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ. ಇದೆಲ್ಲ ಕೇಳಿದ ಜೈಲರು, DSP ಇದಾರಂತೆ, IG ಇದಾರಂತೆ, ಎಲ್ಲರೂ ಇದಾರಂತೆ. ಅವ್ರ ಮಧ್ಯದಲ್ಲಿ ಜೈಲರ ಹತ್ರ ಈ ಒಂದು ಸೇವಕರು ಮಾತಾಡಿದ್ರು. ಅಲ್ಲೆಲೂಯಾ. ಮಾತಾಡಿ ಹೇಳಿದ್ರಂತೆ. ಎಲ್ಲ ಮಾಡಿದ ಮೇಲೆ ಈ ಸೇವಕರು ಪ್ರೇರೇಪಣೆ ಬಂತಂತೆ, ನಿಮಗೋಸ್ಕರ ನಾನೊಂದು ಪ್ರಾರ್ಥನೆ ಮಾಡಬಹುದಾ ಅಂತೇಳಿ. ಇಮಿಡಿಯೇಟ್ ಆಗಿ ಜೈಲರು, ಆ ಒಂದು ಅಧಿಕಾರಿ ಜೈಲರು ಎದ್ದು ತನ್ನ ಒಂದು ಆ ಟೋಪಿನ ತೆಗೆದು ಬಕ್ಕಳಿಗಿಟ್ಟುಕೊಂಡು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ. ಆಮೇಲೆ ಈ ವ್ಯಕ್ತಿ ಜೈಲಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಸ್ವಾರ್ಥ ತಲುಪ್ತಿದ್ದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಸಮ್ಟೈಮ್ಸ್ ಹಿಂಸೆಗಳು ನಮಗೆ ಬರುತ್ತಂದ್ರೆ ಅದರಿಂದ ನಾವು ಅನೇಕರಿಗೆ ಸ್ವಾರ್ಥನ ಸಾರ್ತಾ ಇರುತ್ತೇವೆ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಎಲ್ಲವೂ ಒಳ್ಳೆಯದಕ್ಕಾಗಿ, ಎಲ್ಲವೂ ಒಳ್ಳೆಯದಕ್ಕಾಗಿ. ಅಲ್ಲೆಲ್ಲೂಯ್ಯ. ಸೊ ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮ ಸಂಗಡ ಇದ್ದಾನೆ, ಅವನು ಎಲ್ಲವನ್ನು ನಡೆಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಆದ ಕಾರಣ ನಾವು ಹೋಗಿ ಏನು ಮಾಡ್ಬೇಕ್ರಿ? ಸುವಾರ್ತೆನ ಸಾರಬೇಕು. ಮನೇಲಿ ಹೋಗಿ ಓದ್ರಿ, ಈಗ ಸಮಯ ಇಲ್ಲ. ಯೋಹಾನನ ಪುಸ್ತಕ 4ನೇ ಅಧ್ಯಾಯದಲ್ಲಿ ಆ ಇಡೀ ಅಧ್ಯಾಯವನ್ನು ಓದಿ ನೋಡ್ರಿ. ಯೋಹಾನನ ಪುಸ್ತಕ 4ನೇ ಅಧ್ಯಾಯ, ಆ ಇಡೀ ಅಧ್ಯಾಯ ನೀವು ಮನೇಲಿ ಹೋಗಿ ಏನು ಮಾಡ್ರಿ, ನೀವು ಬರ್ಕೊಂಡು ಬಿಡ್ರಿ, ಮನೇಲಿ ಹೋಗಿ ಏನು ಮಾಡ್ರಿ, ಓದ್ರಿ. ಅಲ್ಲಿ ಸಮಾರಿಯ ಸ್ತ್ರೀ ಎಷ್ಟು ಚೆನ್ನಾಗಿ ಸ್ವಾರ್ಥ ಸಾರ್ತಾ ಇದ್ದಾಳೆ. ಸಮಾರಿಯ ಸ್ತ್ರೀ, ಆಮೇಲೆ ಆ ಬಾವಿ ಹತ್ರ ನೀರು ತಗೊಳ್ಳಿಕ್ಕೆ ಬಂದಂಥ ಸ್ತ್ರೀ ಯೇಸುಸ್ವಾಮಿ ವಾಕ್ಯಗಳನ್ನು ಕೇಳಿ ಮಾನಸಾಂತರ ಪಟ್ಟು, ಪಶ್ಚಾತ್ತಾಪ ಪಟ್ಟು, ರಕ್ಷಣೆ ಹೊಂದಿ ಅವಳು ಇಡೀ ಊರು ಒಳಗೆ ಓಡಿ ಹೋಗಿ. ಅವಳ ಕ್ಯಾರೆಕ್ಟರ್ ಚೆನ್ನಾಗಿತ್ತಾ? ಅವಳಿಗೆ ಎಷ್ಟು ಗಂಟರು ಅಂದಿರುತ್ತೆ? 5 ಮಂದಿ ಗಂಟರು ಅಂದರು. ಆದ್ರೆ ಅವಳು ಏನ್ ಮಾಡಿದ್ಲು? ಸಾರಿದ್ಲ ಇಲ್ವಾ? ಆಮೇಲೆ ಅವಳಿಗಿಂತ ಕ್ಯಾರೆಕ್ಟರ್ ನಮ್ದು ಚೆನ್ನಾಗಿದೆ ಅಲ್ಲ? ಅಲ್ಲೆಲ್ಲೂಯ್ಯ. ನಾವು ಅದಕ್ಕಿಂತ ಚೆನ್ನಾಗಿ ಏನ್ ಮಾಡ್ಬೋದು? ನಾವು ಮಾಡ್ಬೋದಲ್ವಾ? ಅವಳೇ ಇಡೀ ಊರಿನ ರಕ್ಷಣೆಗೆ ತಂದಿದ್ದಾಳಂತ. ವಾಕ್ಯ ನನಗೆ ತುಂಬಾ ಇಷ್ಟ. ಒಬ್ಬ ಸಾಮಾನ್ಯ ಸ್ತ್ರೀ ಕೇವಲ ಒಂದು 5 ನಿಮಿಷ ಮಾತಾಡಿ ಒಂದು 10 ನಿಮಿಷದಲ್ಲಿ ಇಡೀ ಊರಿನ ರಕ್ಷಣೆಗೆ ತಂದಿದ್ದಾಳೆ. ಆಮೇಲೆ ಅದರ ಅರ್ಥ ಏನು? ಅವಳು ಆ ಒಂದು ದೇವರು ಮಾತಾಡಿದ ಸ್ವಲ್ಪ ಮಾತಿನಲ್ಲಿ ಮಾನಸಾಂತರ ಹೊಂದಿ ದೇವರ ಕಡೆ ತಿರುಗಿಕೊಂಡಿದ್ದಾನೆ. ಇವತ್ತು ಅನೇಕರಿಗೆ ಯೇಸು ವಾಕ್ಯ ಬೇಕಾಗಿದೆ. ಆಮೇಲೆ ಹಲ್ಲೆಲೂಯಾ. ಸೊ ನಾವುಗಳು ಏನು ಮಾಡ್ಬೇಕು? ಅವ್ರಿಗೆ ಹೋಗಿ ದೇವರ ಪ್ರೀತಿನ ಹಂಚಬೇಕು. ಆಗ ಅವರು ಕೂಡ ಏನು ಮಾಡ್ತಾರೆ? ಯೇಸು ನೋಡ್ಬೇಕಂತ ಬರ್ತಾರೆ. ಹಲ್ಲೆಲೂಯಾ. ಸೊ ಅದ ಕಾರಣ 7 ಅಂಶಗಳು ನಮ್ಮ ಜೀವಿತದಲ್ಲಿ ಇರಬೇಕು. ಆದಿ ಸಭೆಯಲ್ಲಿ 7 ಕಾರ್ಯಗಳಿತ್ತು. ಆದಿ ಸಭೆಯಲ್ಲಿ 7 ಕಾರ್ಯಗಳಿತ್ತು. ಒಂದು, ವಾಕ್ಯಗಳನ್ನು ಕೇಳುವಾಗಲೇ ಅವರು ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿದ್ರು. 2ನೇದು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡ್ರು. 3ನೇದಾಗಿ ಅವ್ರು ಏನು ಮಾಡಿದರು? ಪ್ರಾರ್ಥನೆಯನ್ನು ಮಾಡಿದರು. 4ನೇದಾಗಿ ಅವರಲ್ಲಿ ಪ್ರೀತಿ ಇತ್ತು, ಅನ್ಯೂನ್ಯತೆ ಇತ್ತು. 5ನೇದಾಗಿ ಅವ್ರೇನು ಮಾಡಿದರು? ಕೊಡುವಂಥವರಾಗಿ ಇದ್ರು. 6ನೇದಾಗಿ ಕರ್ತನ ಮೇಜೆಯಲ್ಲಿ ಒಂದಾಗಿ ಬಂದರು. 7ನೇದಾಗಿ ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ರು. ಮನೆ ಮನೆಗೆ, ಊರಿಗೆ, ಬೀದಿಗೆ ಹೋಗಿ ಸುವಾರ್ತೆ ಸಾರ್ತಾ ಇದ್ರು. ಆಮೇಲೆ ಅಲ್ಲೂ ಇವತ್ತು ದೇವರ ಮಕ್ಕಳನ್ನು ನಾವುಗಳು ಪರಲೋಕ ರಾಜ್ಯ ಹೋಗ್ಬೇಕಂದ್ರೆ ಇದು ನಮ್ಮ ಜೀವಿತದ ರೂಟೀನ್ ಅಂಗವಾಗಿರಬೇಕು. ದಿನನಿತ್ಯ ನಾವು ಮಾನಸಾಂತರ ಪಟ್ಟು ದೇವರಲ್ಲಿ ದೀಕ್ಷಾಸ್ಥಾನವನ್ನು ಹೊಂದಿಕೊಂಡು ಅದನ್ನ ಏನ್ ಮಾಡ್ತಾ ಇರಬೇಕು? ಪ್ರಾರ್ಥನೆಯನ್ನು ಮಾಡುತ್ತಾ, ಪ್ರೀತಿಯನ್ನು ತೋರಿಸುತ್ತಾ, ಕೊಡುವಂತವರಾಗಿಯೂ ಮತ್ತೆ ರೊಟ್ಟಿ ಮುರಿಯೋದ್ರಲ್ಲಿ ಭಾಗಿಯಾಗಿ ಹೋಗಿ ಸುವಾರ್ತೆನ ಸಾರುವಂತವರಾಗಿರಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಮಾಡೋಣವೇ ಇದನ್ನ ಒಂದು ಆಕ್ಷನ್ ಮುಖಾಂತರವಾಗಿ ಮಾಡೋಣ. ಆಮೇಲೆ ಅಂದ್ರೆ ಬೇಗ ನೆನಪಿರ್ತಾರೆ. ವಾಕ್ಯ ಮರೆತರೂ ಆಕ್ಷನ್ ಏನಾಗೋದಿಲ್ಲ, ಮರೀಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಹೇಳೋಣ, ಮಾನಸಾಂತರ ಪಟ್ಟು ದೀಕ್ಷಾಸ್ಥಾನ ತೊಂದಿ ಪ್ರಾರ್ಥನೆ ಮಾಡಿ ಪ್ರೀತಿಯನ್ನು ಕೊಟ್ಟು ಕಾಣಿಕೆಯನ್ನು ಕೊಟ್ಟು ಕರ್ತನ ಮೇಜೆಯಲ್ಲಿ ಪಾಲುಗಾರರಾಗಿ ಸುವಾರ್ತೆಯನ್ನು ಸಾರೋಣ. 2 ಕೈಗಳನ್ನು ಉಪಯೋಗಿಸೋಣ. ಅರ್ಥ ಆಯ್ತಲ್ಲ? ಮಾನಸಾಂತರ ಪಟ್ಟು ದೀಕ್ಷಾಸ್ಥಾನ ಹೊಂದಿ ಆಮೇಲೆ ಪ್ರಾರ್ಥನೆಯನ್ನ ಮಾಡಿ ಪ್ರೀತಿಯನ್ನ ಹಂಚಿ ಮತ್ತೆ
ಕೊಡುವಂತವರಾಗಿ ಮಾಡಿ ಕರ್ತನ ಭಾಗಿಯಾಗಿ, ಯಾಕಂದ್ರೆ ಹಿಂಗ್ ಕೊಟ್ಟ ಮೇಲೆ ಹಿಂಗ್ ಹೊಂದಿಕೊಳ್ಬೇಕು. ಆಮೇಲೆ ಕೊಡುವಂತವರಾಗಿ ಕರ್ತನ ಪಂದಿಯಲ್ಲಿ ಭಾಗಿಯಾಗಿ ಹೋಗಿಸುವ ಸಾಕು. ಆಮೇನ್. ಹಲ್ಲೆಲೂಯಾ. ಚಪ್ಪಾಳನ್ನ ತಟ್ಟಿ ದೇವರ ನಾಮವನ್ನು ಮಹಿಮೆಪಡಿಸುತ್ತೇವೆ. ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಒಂದು ಒಳ್ಳೆ ಅಮೂಲ್ಯವಾದ ಸಮಯ ಅದು ನಿನ್ನದು. ಕೇಳಿದ ವಾಕ್ಯದಂತೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸ್ತೇವೆ. ನೀನು ನಡೆಸು, ನೀನು ಬಲಪಡಿಸು, ನೀನು ಆಶೀರ್ವದಿಸು. ಕೇಳಿದ ವಾಕ್ಯಗಳಂತೆ ಒಬ್ಬೊಬ್ಬರನ್ನು ಪ್ರೋತ್ಸಾಹ ಮಾಡು. ನಿನ್ನ ಸಮಾಧಾನ ಹಸ್ತವು ಪ್ರತಿಯೊಬ್ಬರ ಜೀವನದಲ್ಲಿ ಉಂಟಾಗಲಿಕ್ಕೆ ಕೇಳಿದ ವಾಕ್ಯದಂತೆ ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. God bless you. Praise the Lord.